ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ದೇವರು ಇಲ್ಲಿವರೆಗೆ ಅದ್ಭುತವಾದ ಕೃಪೆ ಕೊಟ್ಟು ಮುನ್ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ಕರ್ತನ ನಮಗೆ ನಾನು ವಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಆರಾಧನೆ ಯಜ್ಞ ಅಂಗೀಕಾರ ಮಾಡಿದ್ದಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಪ್ರಕಟಣೆ ಪುಸ್ತಕದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡುವಾಗ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ನಾವೆಲ್ಲರೂ ಅನುಭವಿಸುವಾಗ ಸಹಾಯ ಮಾಡು. ವಾಕ್ಯದ ಆಳವಾದ ಮರ್ಮ ಮತ್ತು ಪ್ರಕಟಣೆಗಳನ್ನು, ರಹಸ್ಯಗಳನ್ನು ಆತ್ಮನ ಮೂಲಕ ನಮಗೆ ಪ್ರಕಟಪಡಿಸಬೇಕೆಂಬುದಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ನಮ್ಮನ್ನೇ ತಗ್ಗಿಸಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ಮೂಲಕ ಚಿತ್ರದ ಪ್ರಕಾರ ನಡೆಸು. ನಿನ್ನೊಬ್ಬನೇ ಮಹಿಮೆಂದು ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪುನರಾವರ್ತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 18-29. ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೆಲೆಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೇ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪನೆಯನ್ನು ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಪ್ರೈಸ್ ದ ಲಾರ್ಡ್. ನಾನು ಬ್ರೀಫಾಗಿ ಕಳೆದ ಅಧ್ಯಯನದಲ್ಲಿ ಈ ಸಭೆ ಕುರಿತಾಗಿ ಮಾಡಿದಂಥ ವಾಕ್ಯದಲ್ಲಿ ಏನೆಲ್ಲ ನಡೆದಿದೆ ಜಸ್ಟ್ ಬ್ರೀಫಾಗಿ 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. 18ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ಈ ತುವತೈರ ಸಭೆಯನ್ನು ವಿಳಾಸ ಮಾಡಿಕೊಂಡು ಕೊಡುವಂಥ ಸಂದೇಶ. ಮತ್ತು ಅವರಲ್ಲಿ ಸಭೆಗೆ ಆತನು 18ನೇ ವಾಕ್ಯದಲ್ಲಿ ಓದ್ತೇವೆ, 2 ವಿಧವಾಗಿ ಪ್ರಕಟವಾದನು. ಒಂದು, ಬೆಂಕಿಯ ಉರಿಯ ಕಣ್ಣುಗಳುಳ್ಳವನಾಗಿಯೂ ತಾಮ್ರದ ಪಾದಗಳುಳ್ಳವನಾಗಿಯೂ ಈ ಸಭೆಗೆ ಆತನು ಪ್ರಕಟವಾಗುವುದನ್ನು ನಾವು ಕಂಡಿದ್ದೇವೆ. 19ನೇ ವಾಕ್ಯ ಮತ್ತು 24ನೇ ವಾಕ್ಯದಲ್ಲಿ 7 ವಿಧವಾದ ಈ ಸಭೆಯಲ್ಲಿರುವ ಒಳ್ಳೆಯ ಕ್ರಿಯೆಗಳ ಕುರಿತಾಗಿ ಕರ್ತನು ಹೇಳಿ ಪ್ರೋತ್ಸಾಹಿಸುವಂಥದ್ದನ್ನು ಕಾಣ್ತೇವೆ. 20 ಮತ್ತು 21ನೇ ವಾಕ್ಯದಲ್ಲಿ 6 ವಿಧವಾದ ಈ ಸಭೆಯಲ್ಲಿರುವ ತಪ್ಪಾದ ಸಂಗತಿಗಳನ್ನು ಹೇಳಿ ಕರ್ತನು ಎಚ್ಚರಿಸುವಂಥದ್ದನ್ನು, ಖಂಡಿಸುವಂಥದ್ದನ್ನು, ಗದರಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 22-23ನೇ ವಾಕ್ಯದಲ್ಲಿ ಒಂದು ವೇಳೆ ದೇವರ ಕಡೆಗೆ ಸಭೆ ತಿರುಗದೆ ಹೋದರೆ 3 ವಿಧವಾದ ಶಿಕ್ಷೆಗಳು ಈ ಸಭೆಗೆ ಕೊಡ್ತಾ ತಗೊಂಡು ಬರ್ತಾನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. 3 ಶಿಕ್ಷೆಗಳು ಯಾವುದಾಗಿದೆ? ಒಂದನೇದಾಗಿ ಈ ಸಭೆಯು ಹಾಸಿಗೆಯಲ್ಲಿ ಮಲಗುವಾಗೆ ದೇವರು ಮಾಡ್ತಾನೆ. 2ನೇದಾಗಿ ಮಹಾಸಂಕಟದಲ್ಲಿ ಬೀಳುವಾಗೆ ಮಾಡ್ತಾನೆ. 3ನೇದಾಗಿ ಒಂದು ಏನಂತಾರೆ
ಕೊಲ್ಲುವಂತೆ, ಅಂದರೆ ಇವಳ ಮಕ್ಕಳನ್ನು ಕೊಲ್ತೇನೆಂಬುದಾಗಿ ಕರ್ತನು ಅಲ್ಲಿ ಹೇಳುವಂಥದ್ದು 3 ವಿಧವಾದ ಶಿಕ್ಷೆಗಳನ್ನು ಅಲ್ಲಿ ಕರ್ತನು ಪ್ರಕಟಿಸುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ 22-23 ವಾಕ್ಯದ ಇನ್ನೂ 2 ಕಾರ್ಯಗಳಲ್ಲಿದೆ. ಒಂದನೇದಾಗಿ ನಮ್ಮ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವಂಥ ದೇವರು. ಎರಡನೇದಾಗಿ ನಮ್ಮ ಕ್ರಿಯೆಗಳಿಗೆ ಅಥವಾ ನಡತೆಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾನೆಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತೇವೆ. 25ನೇ ವಾಕ್ಯದಲ್ಲಿ ನಮಗಿರುವಂಥದ್ದನ್ನು ಬಿಗಿಯಾಗಿ ಇಟ್ಕೋಬೇಕೆಂಬ ಸಂದೇಶವನ್ನು ಕರ್ತನು ಕೊಡ್ತಾ ಇದ್ದಾನೆ. ಮಾತ್ರವಲ್ಲ, ಇಲ್ಲಿವರೆಗೆ ನಾವು ಮುಗಿಸಿದ್ದೇವೆ. 26ನೇ ವಾಕ್ಯದವನ್ನು ಓದಿಕೊಳ್ಳೋಣ. ಯಾವನು ಜಯಶಾಲಿಯಾಗಿದ್ದು ಯಾವನು ಜಯಶಾಲಿಯಾಗಿದ್ದು ಅಂದರೆ ಸಭೆಗೆ ಕರ್ತನಾದ ಯೇಸು ಸ್ವಾಮಿ ಜಯದ ಜೀವಿತವನ್ನು ವಾಗ್ದಾನ ಮಾಡಿದ್ದಾನೆ. ಯಾಕಂದರೆ ನಾವೊಂದು ಯುದ್ಧದಲ್ಲಿದ್ದೇವೆ. ಅದೊಂದು ಆತ್ಮಿಕವಾದಂಥ ಯುದ್ಧವಾಗಿದೆ ಪ್ರಿಯರೇ. ಆತ್ಮ ಮಂಡಲದಲ್ಲಿ ನಾವು ಆತ್ಮಿಕ ದೈವಿಕವಾದ ರಾಜ್ಯವನ್ನು ಪ್ರತಿನಿಧಿಸುತ್ತಾ ಇದ್ದೇವೆ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಅಂಧಕಾರ ದೊರೆತನಕ್ಕೆ ವಿರೋಧವಾಗಿ ಈ ದಿನ ನಾವು ಯುದ್ಧ ಮಾಡ್ತಾ ಇದ್ದೇವೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಈಗ ನಾವು ಧ್ಯಾನಿಸುವಂಥ ವಾಕ್ಯ ಯಾವುದಕ್ಕೆ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕೆಂಬುದಾಗಿ ಕಳೆದ ದಿವಸಗಳಲ್ಲಿ ಸುಮಾರು 5 ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಒಂದನೇದಾಗಿ ನಾವು ಧ್ಯಾನಿಸಿದ್ದು ನಮ್ಮ ಆಲೋಚನೆ, ವಿಧ ವಿಧವಾದ ಆಲೋಚನೆಗಳ ಬಗ್ಗೆ ಆಲೋಚನೆ ಜಯಿಸಬೇಕೆಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಎರಡನೇದಾಗಿ ಗರ್ವವನ್ನು ಜಯಿಸಬೇಕು, ಗರ್ವ ಅಥವಾ ಹೆಮ್ಮೆಯನ್ನು ಜಯಿಸಬೇಕೆಂಬುದಾಗಿ ನಾವು ಕಲಿತುಕೊಂಡೆವು. ಮೂರನೇದಾಗಿ ಶೋಧನೆಯನ್ನು ಜಯಿಸಬೇಕೆಂಬುದಾಗಿ ಕಲಿತುಕೊಂಡೆವು. ನಾಲ್ಕನೇದಾಗಿ ಈ ಲೋಕವನ್ನು ಜಯಿಸಬೇಕೆಂಬುದಾಗಿ ಕಲಿತುಕೊಂಡೆವು. 5ನೇದಾಗಿ ನಿನ್ನೆ ದಿವಸ ನಾವು ಕಲಿತದ್ದು ಪೂರ್ವ ಸ್ವಭಾವವನ್ನು ಜಯಿಸಬೇಕೆಂಬುದಾಗಿ ನಿನ್ನೆ ದಿವಸ ನಾವು ಕಲಿತುಕೊಂಡಿದ್ದೆವು. ಇವತ್ತು ಇನ್ನು ಉಳಿದ ಭಾಗಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇನ್ನೂ ಯಾವುದನ್ನು ಜಯಿಸಬೇಕು? ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಾಕ್ಯ ಓದುವಾಗ ಕೆಟ್ಟತನವನ್ನು ನಾವು ಜಯಿಸಬೇಕೆಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಓದುವ. ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ನೋಡಿ, ಕೆಟ್ಟತನವನ್ನು ಸೋಲ್ತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಅದಕ್ಕೆ 19ನೇ ವಾಕ್ಯದಿಂದ ನಾವಲ್ಲಿ ಓದುವುದಾದರೆ, ನಿನ್ನ ವೈರಿ ಹಸಿದಿದ್ದ ಎಲ್ಲರೊಟ್ಟಿಗೆ ನಾವು ಸಮಾಧಾನದಿಂದ ಇರಬೇಕೆಂಬುದಾಗಿ ಕರ್ತನು ಆಲೋಚನೆ ಕೊಡ್ತಾ ಇದ್ದಾನೆ. ಮಾತ್ರವಲ್ಲ, ಅಲ್ಲಿ ಸ್ಪಷ್ಟವಾಗಿ ಓದ್ತೇನೆ, ವೈರಿ ಹಸಿದರೆ ಅವನಿಗೆ ಆಹಾರ ಕೊಡು, ಅವನು ಬಾಯಾರಿದ ನೀರನ್ನು ಕೊಡು, ಈ ರೀತಿಯಲ್ಲಿ ಅವನ ತಲೆ ಮೇಲೆ ಕೆಂಡವನ್ನು ಹಾಕ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದುವ 19ನೇ ವಾಕ್ಯದ ಓದುವ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಶಿಕ್ಷಿಸೋದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ನಾವು ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ನಾವು ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದಲ್ಲ. ಒಬ್ಬ ವ್ಯಕ್ತಿ ನಮಗೆ ಎದುರಾಗಿ ಈ ರೀತಿ ಕ್ರಿಯೆ ಮಾಡ್ತಾನಂತ ನಾವು ಕೂಡ ಅವನಿಗೆ ಎದುರಾಗಿ ಅದೇ ರೀತಿಯಾದ ಕ್ರಿಯೆ ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಬೈತಾನೆಂಬುದಾಗಿ ನಾವು ಕೂಡ ಆತನಿಗೆ ಬೈಯುವಂಥದ್ದಲ್ಲ. ಒಬ್ಬ ವ್ಯಕ್ತಿ ನಿಂದಿಸ್ತಾನೆಂಬುದಾಗಿ ಹೇಳುವಾಗ ಆತನನ್ನು ನಿಂದಿಸುವಂಥದ್ದಲ್ಲ. ಅಥವಾ ಒಬ್ಬ ವ್ಯಕ್ತಿಯು ಉಪದ್ರವ ಕೊಡ್ತಾನೆ, ಅವನಿಗೂ ಕೂಡ ಉಪದ್ರವಗಳನ್ನು ಕೊಡುವಂಥದ್ದಲ್ಲ ಪ್ರಿಯರೇ. ಅಲ್ಲಲ್ಲಿಯ ಲೋಕ ಹೇಳ್ತದೆ ಏನೆಂಬುದಾಗಿ, ಮುಯ್ಯಿಗೆ ಮುಯ್ಯಿ ತೀರಿಸುವುದಾಗಿ ಲೋಕ ಹೇಳ್ತಾ ಇದೆ ಅಲ್ಲಲ್ಲಿಯ. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಏನೆಂದರೆ, ನಾವು ತಗ್ಗಿಸಿಕೊಳ್ಳಬೇಕು, ನಾವು ಕ್ಷಮಿಸಬೇಕು, ದ್ವೇಷ ಸಾಧನೆ ನಾವು ಮಾಡಬಾರದು, ಮುಯ್ಯಿಗೆ ಮುಯ್ಯಿ ತೀರಿಸಬಾರದು. ಈ ದ್ವೇಷ ಸಾಧಿಸುವಂಥ ಆತ್ಮ ಅಥವಾ ಮುಯ್ಯಿ ತೀರಿಸುವಂಥ ಆತ್ಮ ಅದು ಪೂರ್ವ ಸ್ವಭಾವವಾಗಿದೆ ಪ್ರಿಯರೇ. ಯಾಕಂದರೆ ನಾವು ನಿನ್ನೆ ದಿವಸ ಓದಿದೆ ವಾಕ್ಯ, ಪುನಃ ಓದಬೇಕಾದ್ರೆ ಪೂರ್ವದಲ್ಲಿ ನಾವು ಹೇಗಿದ್ದೇವೆ ಅಂದರೆ, ಕೊಲೊಸ್ಸೆ ಪತ್ರಿಕೆ 1:21 ವಾಕ್ಯದಿಂದ ಓದುವ. ಬುಕ್ ಆಫ್ ಕೊಲೊಸಿಯನ್ಸ್ ಚಾಪ್ಟರ್ 1:21 ಓದಿ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅಂದರೆ ಈ ಕ್ರಿಸ್ತನಲ್ಲಿ ಬರಕ್ಕೆ ಮುಂಚೆ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ
ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಆ, ಉಂಟಾದ ಮರಣದ ಮೂಲಕ ಆ. ಈಗ ಸಂಧಾನ ಈಗ ಸಂಧಾನ ಮಾಡಿದ್ದಾನೆ. ನಾವು ಮುಂಚೆ ದುಷ್ಕೃತ್ಯ ಮಾಡ್ತಿದ್ದೆವು, ದ್ವೇಷ ಮನಸ್ಸುಳ್ಳವರಾಗಿದ್ದೆವು. ಅವನು ನನಗೆ ಹೀಗೆ ಹೇಳಿದ್ನಲ್ಲ, ಅವನು ನನಗೆ ಹೀಗೆ ಹೇಳಿದ್ಲಲ್ಲ, ಅವನು ನನಗೆ ಹೀಗೆ ಮಾಡಿದ್ನಲ್ಲ, ಅವನು ನನಗೆ ಹೀಗೆ ಮಾಡಿದ, ನಾನು ಕೂಡ ಬಿಡಲ್ಲ, ನಾನು ಅಲ್ಲಲ್ಲಿ ಅನೇಕ ಸೆಲುವುದಂತು, ತಂದೆಗೆ ನಾನು ಹುಟ್ಟಿದವನಾಗಿದ್ದರೆ ಅವನನ್ನು ಬಿಡಲ್ಲ, ಅವನು ಒಂದು ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಅನೇಕ ವಿಧವಾದ ಮಾತುಗಳನ್ನು ಕಳೆದ ಜೀವಿತದಲ್ಲಿ ಕ್ರಿಸ್ತನಲ್ಲಿ ಬರೋಕ್ಕೆ ಮುಂಚೆ ನಾವು ಮಾಡ್ತಾ ಇದ್ದೆವು. ಒಂದು ವಿಧವಾದ ದ್ವೇಷ, ಸಾಧನೆಯ, ಸೇಡಿನ ಮನೋಭಾವನೆಯ ಒಂದು ಮನಸ್ಸು ನಮ್ಮಲ್ಲಿತ್ತು ಪ್ರಿಯರೇ. ಆದರೆ ರಕ್ಷಣೆ ಹೊಂದಿದ ನಂತರ ಯೇಸು ಕ್ರಿಸ್ತನು ನಮ್ಮೊಳಗೆ ವಾಸ ಮಾಡುವ ನಿಮಿತ್ತವಾಗಿ ಮೊದಲನೇದಾಗಿ ನಾವು ಕ್ಷಮಿಸಬೇಕು. ಕೊಲೊಸ್ಸೆ 3:13 ಹೇಳ್ತದೆ, ದೂಷಿಸುವುದಕ್ಕೆ ಕಾರಣವಿದ್ದರೂ ದೂಷಿಸದೆ, ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಏನು ಮಾಡಬೇಕಂತ ಕ್ಷಮಿಸಿರಿ ಎಂಬುದಾಗಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ನಾವು ಓದ್ತೇವೆ ಪ್ರಿಯರೇ. ತಪ್ಪು ಹೊರಿಸುವುದಕ್ಕೆ, ದೂಷಿಸುವುದಕ್ಕೆ ಅನೇಕ ಕಾರಣಗಳಿರ್ಬೋದು. ಕಾರಣ ಅನೇಕರು ನಮಗೆ ತಪ್ಪುಗಳನ್ನು ಮಾಡಿರಬಹುದು, ತೊಂದರೆಗಳನ್ನು ಮಾಡಿರಬಹುದು. ಅದರ ನಾವು ಕೂಡ ಅವರಿಗೆ ಅದನ್ನು ಮಾಡದೆ ನಾವು ಪ್ರತಿಯಾಗಿ ಪ್ರೀತಿಯನ್ನು ಅವರಿಗೆ ತೋರಿಸುವುದಾದರೆ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ಅವರು ದ್ವೇಷಿಸುವಾಗ ನಾವು ಪ್ರೀತಿಯನ್ನು ನಾವು ಪ್ರಕಟಪಡಿಸುವಾಗ ಅಲ್ಲಲ್ಲಿಯ ಅವರ ಜೀವಿತವು ಬದಲಾಗುವುದಕ್ಕೆ ಸಾಧ್ಯವಾಗುತ್ತದೆ. ಇದೇ ಯೇಸು ಸ್ವಾಮಿ ನಡೆದಂಥ ಒಂದು ಹೆಜ್ಜೆ ಜಾಡಾಗಿದೆ ಪ್ರಿಯರೇ. ನೋಡಿ, ಕಲ್ವಾರಿ ಕ್ರೂಜಲ್ಲಿ ಯೇಸು ಏನು ಮಾಡಿದ, ಕೊನೆಯದಾಗಿ 7 ಮಾತುಗಳಲ್ಲಿ ಒಂದು ಮಾತು ಯೇಸು ಸ್ವಾಮಿ ಆಡಿದ್ದು ಯಾವುದು? ಲೂಕ 23:34 ವಾಕ್ಯ, ಬುಕ್ ಆಫ್ ಲೂಕ್ ಚಾಪ್ಟರ್ 23:34 ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಅವರು ಅರಿಯರೆಂಬಂಥ ಮಾತನ್ನು ಯೇಸು ಅಲ್ಲಿ ಹೇಳಿ, ತನಗೆ ಮುಳ್ಳಿನ ಕಿರೀಟ ತೊಡಿಸಿದವರಿಗೂ, ಅಥವಾ ಚಾಟಿ ಏಟು ಕೊಟ್ಟವರಿಗೂ, ಅಥವಾ ತನ್ನ ಶರೀರವನ್ನು ಜಜ್ಜಿದವರಿಗೂ ಆತನು ಏನು ಮಾಡ್ತಾ ಇದ್ದಾನೆ, ತನ್ನ ಮುಖಕ್ಕೆ ಉಬ್ಬಿದವರಿಗೂ ಆತನು ಕ್ಷಮಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಯಾವಾಗ ಮನಪೂರ್ವಕವಾಗಿ ಇನ್ನೊಬ್ಬರು ಕ್ಷಮಿಸುತ್ತೇವೆ, ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ, ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಸಹಾಯ ಪ್ರಾರಂಭ ಮಾಡ್ತೇವೆ, ಅವರ ಹೃದಯದಲ್ಲಿ ಒಂದು ಪರಿವರ್ತನೆ ಆಗುವುದಂತೂ ಖಂಡಿತ ಪ್ರಿಯರೇ. ಅಲ್ಲಲ್ಲಿಯ ಅದು ತಕ್ಷಣ ಆಗದಿದ್ರು ಖಂಡಿತವಾಗಿ ಅದು ನಡಿಲಿಕ್ಕೆ ಹೋಗುತ್ತದೆ. ಯಾಕಂದರೆ ಈ ಲೋಕದಲ್ಲಿ ದೇವರು ಇಟ್ಟಂಥ ಉದ್ದೇಶ ಅದೇ ಆಗಿದೆ, ನಮ್ಮನ್ನು ನಾವು ಬೆಳಕಾಗಿ ಉಪ್ಪಾಗಿ ಲೋಕದಲ್ಲಿ ಇರುವವರಾಗಿರಬೇಕು. ಅಲ್ಲಲ್ಲಿ ಒಂದು ವೇಳೆ ನಿಮ್ಮನ್ನು ಯಾರೆಲ್ಲ ದ್ವೇಷ ಮಾಡ್ತಾರೆ, ಕೆಲಸ ಮಾಡುವ ಸ್ಥಳದಲ್ಲಿಯೋ, ನೀವು ವ್ಯವಹಾರದ ಸ್ಥಳದಲ್ಲಿಯೋ, ಅಥವಾ ಸೇವೆ ಮಾಡುವಂಥ ಸ್ಥಳದಲ್ಲಿಯೋ, ಇನ್ಯಾವುದೇ ವಿಧವಾಗಿ ನೇಬರ್ಗಳು, ಇನ್ನು ಕುಟುಂಬದವರು, ಬಂಧು ಬಳಗ ದ್ವೇಷ ಮಾಡ್ತಾರೋ ಅವರಿಗೆ ನೀವು ಪ್ರತಿಯಾಗಿ ನೀವು ಪ್ರೀತಿಯನ್ನು ತೋರಿಸಬೇಕು ಪ್ರಿಯರೇ. ಅವರಿಗೆ ಸಾಧ್ಯವಾದರೆ ಅವರು ಕಷ್ಟದಲ್ಲಿರುವಾಗ ನಿಮ್ಮಿಂದ ಆಗುವಂಥ ಒಂದು ಹೆಲ್ಪನ್ನು, ಸಹಾಯವನ್ನು ಅವರಿಗೆ ಮಾಡಿರಿ. ಅದು ಆರ್ಥಿಕವಾಗಿ ಆಗಿರ್ಬೋದು, ವಸ್ತುಗಳ ರೂಪದಲ್ಲಿ ಆಗಿರ್ಬೋದು, ಯಾವ ವಿಧವಾಗಿ ನಿಮಗೆ ಪ್ರೀತಿ ಅವರಿಗೆ ಆ ಸಂದರ್ಭದಲ್ಲಿ ಅವ್ರ ಇಕ್ಕಟ್ಟಿನಲ್ಲಿಯೂ ಕಷ್ಟದಲ್ಲಿರುವಾಗ ತೋರಿಸ್ಲಿಕ್ಕೆ ಸಾಧ್ಯವಾಗ್ತದೋ ಅದನ್ನು ಪ್ರಕಟಪಡಿಸಿರಿ. 100% ಅವರ ಜೀವಿತವು ಬದಲಾಗುತ್ತದೆ. ಅವರು ಕರ್ತನಲ್ಲಿ ಬರೋಕ್ಕೆ ನೀವು ಕಾರಣರಾಗುತ್ತೀರಿ. ಅಲ್ಲಲ್ಲಿಯ ಕೆಟ್ಟತನಕ್ಕೆ ನಾವು ಸೋತು ಹೋಗಬಾರದು, ಬದಲಿಗೆ ಕೆಟ್ಟತನವನ್ನು ನಮ್ಮ ಒಳ್ಳೆತನದಿಂದ ಸೋಲಿಸಬೇಕೆಂಬುದಾಗಿ ಅಲ್ಲಿ ದೇವರು ವಾಕ್ಯದ ಮೂಲಕ ಕರ್ತನು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ಯೇಸು ದೇವರ ವಾಕ್ಯ 1 ಪೀಟರ್ 2:21, 1 ಪೇತ್ರ 2:21 ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕೆಂಬುದಾಗಿ ಅಲ್ಲಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆತನ ಹೆಜ್ಜೆ ಜಾಡಿನಲ್ಲಿ ಆತನು ನಡೆಯುವುದಕ್ಕಾಗಿ ಆತನ ನಮಗೆ ಮಾದರಿಯನ್ನು ಆತನು ತೋರಿಸಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಆತನು ಶ್ರಮಿಸಿದ, ಆತ ವೈರಿಗಳನ್ನು ಪ್ರೀತಿ ಮಾಡಿದ, ಆತನು ಕರುಣೆಯನ್ನು ತೋರಿಸುವಂಥದ್ದನ್ನು ಕೂಡ ನೋಡ್ತೇವೆ. ನೋಡಿ, ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಇದ್ದಂಥ ಸಂದರ್ಭ, ಆ ಒಂದು ಈ ಶಾಸ್ತ್ರಿಗಳು, ಪರಿಸಾಯರು, ಇವರೆಲ್ಲರೂ ಯಹೂದ್ಯರು, ಮಹಾಯಾಜಕರು ಅವರೆಲ್ಲರೂ ಬರ್ತಾ ಇದ್ದಾರೆ ಸೈನ್ಯವನ್ನು ಇಟ್ಕೊಂಡು. ಯೇಸು ಹಿಡಿದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಅವರೊಟ್ಟಿಗೆ ಯೂದ ಕೂಡ ಇರ್ತಾನೆ. ಅದು ಯೇಸು ಅವನಿಗೆ ಏನು ಹೇಳ್ತಾ ಇದ್ದಾನೆ, ಸ್ನೇಹಿತನೇ ನೀನು ಮಾಡಬೇಕಾದ್ದನ್ನು ಬೇಗನೆ ಮಾಡಿ. ಇಷ್ಟ ಅಂದರೆ ಸ್ನೇಹಿತನೇ ಎಂಬಂಥ ಮಾತನ್ನು ಯೇಸು ಆತನಿಗೆ ಹೇಳುವುದು ನೋಡ್ತೇವೆ. ಮಾತ್ರವಲ್ಲ, ಮಾಲ್ಕ ಎಂಬಂಥ ಆ ಸೈನಿಕನು ಏನು ಮಾಡ್ತಾ ಇದ್ದಾನೆ, ಕತ್ತಿಯಿಂದ ಪೇತ್ರನು ಮಾಲ್ಕ ಎಂಬಂಥ ಮಹಾಯಾಜಕನ ಕಿವಿಯನ್ನು ಕತ್ತರಿಸುತ್ತಾನೆ. ಆಗ ಯೇಸುಸ್ವಾಮಿ ಅದನ್ನು ಹಾಗೆ ಅವನ ಕಿವಿಗೆ ಇಡುವಂಥ ನೋಡಿದ. ಅಂದರೆ ಶ್ರಮಿಸುವಂಥ ಒಂದು ಗುಣವನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ, ಕ್ರಿಸ್ತನಲ್ಲಿ ಇದ್ದಂಥ ಒಂದು ಗುಣ. ಅದಕ್ಕೆ ಫಿಲಿಪ್ಪಿಯರು 5:5-6 ವಾಕ್ಯದಲ್ಲಿ ಓದ್ತೇವೆ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣ ಕೆಟ್ಟತನಕ್ಕೆ ನಾವು ಸೋತು ಹೋಗಬಾರದು,
ಕೆಟ್ಟತನವನ್ನು ಒಳ್ಳೆತನದಿಂದ ನಾವು ಸೋಲಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ. ಒಂದು ವೇಳೆ ಕ್ರಿಸ್ತನು ನಮ್ಮೊಳಗೆ ಇರದಿದ್ದರೆ, ದೇವರ ವಾಕ್ಯ ನಮ್ಮೊಳಗೆ ಇರದಿದ್ದರೆ ನಮಗೆ ಇದು ಮಾಡಲಿಕ್ಕೆ ತುಂಬ ಕಷ್ಟ ಪ್ರಿಯರೇ. ಆದರೆ ಕ್ರಿಸ್ತನು ನಮ್ಮೊಳಗೆ ಇರುವುದಾದರೆ, ದೇವರ ವಾಕ್ಯ ನಮ್ಮ ಒಳಗೆ ಇರುವುದಾದರೆ ಈ ರೀತಿ ಮಾಡುವುದಕ್ಕೆ ನಮಗೆ ತುಂಬ ಸುಲಭವಾಗ್ತಿದ್ದು, ಕಷ್ಟಕರವಾದ ಒಂದು ಕೆಲಸವಲ್ಲ. ಅಲ್ಲಲ್ಲಿಯ ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಯನ್ನು ಕರ್ತನು ಮೇಲಕ್ಕೆ ಎತ್ತುತ್ತಾನೆ. ಯಾಕಂದರೆ ನಾವು ಲೂಕನ ಸುವಾರ್ತೆ 14:11 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಲೂಕ್ ಚಾಪ್ಟರ್ 14:11. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಹೆಚ್ಚಿಸಲ್ಪಡುವನೆಂದನು. ನಾವು ತಗ್ಗಿಸಿಕೊಳ್ಳುವಾಗ, ಯಾವಾಗ ನಾವು ಕ್ಷಮಿಸಬೇಕಾದ್ರೆ, ಬೇರೆಯನ್ನು ಪ್ರೀತಿಸಬೇಕಾದ್ರೆ ನಮಗೆ ತಗ್ಗಿಸುವಿಕೆ ಅತಿ ಅವಶ್ಯಕವಾಗಬೇಕು. ತಗ್ಗಿಸದೆ ನಾವು ಒಬ್ಬ ವೈರಿಯನ್ನು ತೊಂದರೆ ಕೊಟ್ಟು ಪ್ರೀತಿ ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾದರೆ 6ನೇದಾಗಿ ನಾವು ತಿಳ್ಕೊಂಡಿದ್ದೇವೆ, ನಾವು ಕೆಟ್ಟತನಕ್ಕೆ ಸೋತು ಹೋಗಬಾರದು, ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೋಲಿಸಬೇಕೆಂಬುದಾಗಿ ನಾವು ಇಲ್ಲಿ ಕಲಿತಿದ್ದೇವೆ ಇವತ್ತು. 7ನೇದಾಗಿ 2 ಕೊರಿಂಥ 2:11 ಏನನ್ನು ಮಾತ್ರ ಜಯಿಸಬೇಕು? ನಾವು ಸೈತಾನನ ತಂತ್ರಗಳನ್ನು ಜಯಿಸಬೇಕು. 2 ಕೊರಿಂಥ ಚಾಪ್ಟರ್ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅದರ ಅರ್ಥ, ಸೈತಾನನ ಯೋಚನೆಗಳನ್ನು ಒಬ್ಬ ದೇವರ ಮಗು, ಕ್ರೈಸ್ತ ವಿಶ್ವಾಸಿ ಸರಿಯಾಗಿ ತಿಳ್ಕೊಂಡಿದ್ದಾನೆಂಬುದಾಗಿ ಅರ್ಥ. ಅವನು ಯಾವುದೆಲ್ಲ ಪ್ಲಾನ್, ಹೇಗೆ ಬರ್ತಾನೆ, ಅವನು ಕುತಂತ್ರದಿಂದ ಹೇಗೆ ಬರ್ತಾನೆ, ವೇಷ ಹಾಕ್ಕೊಂಡು ಬರ್ತಾನೆ, ಇವೆಲ್ಲ ಪ್ಲಾನ್ಗಳು ದೇವರ ಮಗುವಾದವನಿಗೆ ಗೊತ್ತಿರ್ತದೆ. ಒಂದು ವಾಕ್ಯ ಓದಿ, 2 ಕೊರಿಂಥ ಚಾಪ್ಟರ್ 11, 14, 15, 2 ಕೊರಿಂಥ 11, 14, 15 ವಾಕ್ಯ ಓದುವ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಸೈತನ ಪ್ಲಾನ್ ಮಾಡ್ಕೊಂಡು ಬರ್ತಾನೆ, ಕುತಂತ್ರದಿಂದ ಬರ್ತಾನೆ. ನೇರ ಮಾರ್ಗದಲ್ಲಿ ಒಬ್ಬ ಕ್ರಿಸ್ತ ವಿಶ್ವಾಸಿಯನ್ನು ಸೋಲಿಸಲಿಕ್ಕೆ ಅವನಿಗೆ ಆಗುವುದಿಲ್ಲ, ತಂತ್ರಗಳನ್ನು ಹುಡುತಾನೆ. ಉದಾಹರಣೆಗೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ 7ರಿಂದ 20 ವಾಕ್ಯದವರೆಗೆ ಓದುವುದಾದರೆ, ಯೋಸೆಫನನ್ನು ನೇರ ಮಾರ್ಗದಲ್ಲಿ ಅವನಿಗೆ ಸೋಲಿಸಲಿಕ್ಕೆ ಆಗಲಿಲ್ಲ. ಅವನೇನು ಮಾಡಿದ? ಪ್ಲಾನ್ ಮಾಡಿದ, ತಂತ್ರ ಮಾಡಿದ. ಏನು ತಂತ್ರ ಮಾಡ್ತಾನೆ? ಪೊಟಿಫರನ ಪತ್ನಿಯ ಒಳಗಡೆ ಪ್ರವೇಶ ಮಾಡಿ ಅವಳ ಮೂಲಕ ಪಾಪಕ್ಕಾಗಿ ಪ್ರಚೋದನೆ ಕೊಡ್ತಾ ಇದ್ದಾನೆ, ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾನೆ. ಆದರೆ ಇಲ್ಲಿ ಯೋಸೆಫನ್ ದೃಢವಾಗಿ ನಿಂತು ಆ ಒಂದು ಏನು ಮಾಡ್ತಾರೆ, ತಿರಸ್ಕರಿಸುವಂಥದ್ದನ್ನು, ಅಂತ ಒಂದು ಪಾಪವನ್ನು ತಿರಸ್ಕರಿಸುವಂಥದ್ದನ್ನು, ಪಾಪವನ್ನು ಬಿಟ್ಟು ಓಡಿ ಹೋಗುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. 2 ಸಾಮುವೇಲ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದುವಾಗ ಅಲ್ಲಿ 2 ಸಾಮುವೇಲ್ ಚಾಪ್ಟರ್ 11, 2 ಕೊರಿಂಥ 11ನೇ ವಾಕ್ಯದಲ್ಲಿ ಓದ್ತೇವೆ. ಬೆತ್ಷೆಬೆ ಎಂಬಂಥ ಸ್ತ್ರೀ ಸ್ನಾನ ಮಾಡುವಂಥದ್ದನ್ನು ಸ್ಲ್ಯಾಪ್ ಮೇಲೆ ಅಥವಾ ಮಹಡಿಯ ಮೇಲೆ ತಿರುಗಾಡುತ್ತಿರುವಂಥ ಅರಸನಾದ ದಾವೀದನು ಕಂಡನು. ಅಲ್ಲಿ ಪಾಪಕ್ಕೆ ಸೈತನ ಪ್ರಚೋದನೆ ಕೊಡ್ತಾ ಇದ್ದಾನೆ, ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಕೊನೆಗೆ ಅವಳನ್ನು ಬರಮಾಡಿ ಅವಳೊತ್ತಿಗೆ ವ್ಯಭಿಚಾರ ಪಾಪ ಮಾಡುವಂಥದ್ದನ್ನು ಕೊಡ್ತವೆ. ಅದರ ನಂತರ ಅವಳ ಗಂಡನನ್ನು ಮೋಸದಿಂದ ದಾವೀದ ಕೊಲ್ಲಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. ಅಂದರೆ ತಂತ್ರದಿಂದ ಸೈತಾನನ್ನು ದಾವೀದನು ಬೀಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. 2 ಸಾಮುವೇಲ್ ಚಾಪ್ಟರ್ 12, 2 ಸಾಮುವೇಲ್ 12ನೇ ಅಧ್ಯಾಯದಲ್ಲಿ ದೇವರು ದಾವೀದನನ್ನು ಪ್ರೀತಿ ಮಾಡುವ ನಿಮಿತ್ತ ಪ್ರವಾದಿಯಾದ ನಾತಾನನು ಅವನ ಬಳಿಗೆ ಕಳಿಸಿ ಅವನು ಎಚ್ಚರಿಸಿದಾಗ ಎಚ್ಚರಿಕೆ ಹೊಂದಿಕೊಂಡು ಅವನು ಪರಿಪೂರ್ಣ ಶುದ್ಧೀಕರಣ ಹೊಂದಿಕೊಳ್ಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮತ್ತು 2 ಅರಸು 5ನೇ ಅಧ್ಯಾಯದಲ್ಲಿ ನಾವು 20ರಿಂದ ನಾವು ಸುಮಾರು ಒಂದು 26ನೇ ವಾಕ್ಯದವರೆಗೆ ಗೇಜಿಯನ್ನು ನಾಮಾನನು ತಂದ ಹಣ, ದುಸ್ತು ಬಟ್ಟೆ ಇವುಗಳ ಮೂಲಕ ವಂಚಿಸುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ ಸೈತನು ಹೇಗೆ ಏನು ಮಾಡ್ತಾನೆ ಗೊತ್ತಿಲ್ಲ. ನಾವು ಬಲಹೀನರಾಗಿರುವುದಾದರೆ ಅವನು ಹೆಣೆದ ಬಲೆಯಲ್ಲಿ ಬಿದ್ದು ಹೋಗುತ್ತೇವೆ. ಹಣ ತೋರಿಸಬಹುದು, ಆಸ್ತಿ ತೋರಿಸಬಹುದು, ಪದವಿ ಆಸೆ ತೋರಿಸಬಹುದು. ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ್ದ ಅಂತ ತಿಳ್ಕೊಂಡಾಗ ಅಲ್ಲಿಯವರೆಗೆ ಪ್ರೀತಿಸದವರು ಅವರು ಪ್ರೀತಿ ಮಾಡಲಿಕ್ಕೆ ಬರ್ತಾರೆ. ಅಲ್ಲಿಯವರೆಗೆ ಅವ್ರ ಮೇಲೆ ಪ್ರೀತಿ ಇಲ್ಲ. ಅವ್ರೇನು ಮಾಡ್ತಾರೆ, ತಂತ್ರದೊಂದಿಗೆ ಅವರನ್ನು ಏನು ಮಾಡ್ತಾರೆ, ಅವರಿಗೆ ಒಂದು ಪದವಿ ಕೊಟ್ಟು ಬಿಡ್ತಾರೆ. ಆಚೆ ಕಡೆ ಬಿತ್ತು ಬಂದ ಹಿನ್ನೆಲೆ ಕರ್ಕೊಂಡು ಹೋಗಿ ಒಂದು ಪದವಿಯನ್ನು ಕೊಟ್ಟು ಕೂತ್ಕೊಳಿಸಿ ಬಿಡ್ತಾರೆ. ಹಲ್ಲೆಲೂಯಾ. ನನಗೆ ಗೊತ್ತಿರುವಂಥ ಈ ಒಂದು ಹತ್ತಿರದ ಊರಲ್ಲಿ, ಸ್ವಲ್ಪ ದೂರ ಹತ್ತಿರದ ಒಂದು ಊರು, ಅಲ್ಲಿರುವಂಥ ನನ್ನ ಒಂದು ಪ್ರಿಯ ಸ್ನೇಹಿತ ಇದು ಕೆಲವು ವರ್ಷಗಳಾಯಿತು ನಡೆದು. ಅವರ ಸಭೆಯಲ್ಲಿ ಒಂದು ಕುಟುಂಬ ಬರ್ತಾ ಇತ್ತು. ಆದರೆ ಒಂದು ಸಭೆಯಲ್ಲಿ ಅವರು ಎಲ್ಡರ್ ಆಗಿ ಸೇವೆ ಮಾಡ್ತಾ ಇದ್ದರು. ನಾಮಧೇಯ ಸಭೆ ಆಗಿತ್ತು, ಅದು ಎಲ್ಡರ್ ಆಗಿ ಸೇವೆ ಮಾಡ್ತಾ ಇದ್ದರು. ಆದರೆ ಇವರು ಕುಡುಕರು. ಎಷ್ಟೋ ಸಲ ಅವರ ಮನೆಯಲ್ಲಿ ಜಗಳ ನಡೆಯುವಾಗಿ ಸಭಾಪಾಲಕರು ಹೋಗಿ ಸಮಾಧಾನ ಮಾಡಿ ಗಂಡಂಟಿತ ಪ್ರೀತಿಸಿ ಈ ರೀತಿಯಲ್ಲಿ ಮಾಡಿ ಬಂದವರು. ಹಲ್ಲೆಲೂಯಾ. ಆದರೆ ನೋಡಿ, ಎಲ್ಡರ್ ಆಗಿರಲಿಲ್ಲ, ಆವಾಗ ಎಲ್ಡರ್ ಆಗಿರಲಿಲ್ಲ ಅವರು. ಆದರೆ ಸಭೆಯಲ್ಲಿ ಸ್ವಲ್ಪ ಮುಖ್ಯ ಸ್ಥಾನದಲ್ಲಿ ಎಲ್ಲ ಕೆಲಸಗಳು ಮಾಡ್ತಿದ್ದಂಥ ವ್ಯಕ್ತಿ ಅವರು. ಇವರೇ ಹೋಗಿ ಪಾಸ್ಟರ್ ಹೋಗಿ ಸಮಾಧಾನ ಮಾಡ್ತಿದ್ದರು. ಮತ್ತು ಪಾಸ್ಟರ್ ಅವರಿಗೆ ಸ್ವಾರ್ಥ ಹೇಳಿ ಅವರು ಇಡೀ ಕುಟುಂಬವಾಗಿ ರಕ್ಷಣೆ ಹೊಂದಿದರು. ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ್ರು, ಸಭೆಗೆ ಬರಲಿಕ್ಕೆ ಆರಂಭ ಮಾಡಿದ್ರು. ಈ ವಿಷಯ ಗೊತ್ತಾದಾಗ ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ಎಲ್ಡರ್ ಪೋಸ್ಟನ್ನು ಕೊಟ್ಟುಬಿಟ್ರು, ಹಿರಿಯ ಪೋಸ್ಟನ್ನು ಕೊಟ್ಟುಬಿಟ್ರು. ಪಾಸ್ಟರ್ ತುಂಬ ರೀತಿಯಲ್ಲಿ ಮಾತಾಡೋದು. ಆದರೂ ಅವರಿಗೆ ಪೋಸ್ಟ್ ಸಿಕ್ಕಿದ್ದ ಈ ಖುಷಿಯಲ್ಲಿ ಅವರೇನು ಮಾಡಿದ್ರು, ಅಲ್ಲಿ ಈ ಸಭೆಗೆ ಬರೋದು ಬಿಟ್ಟುಬಿಟ್ರು. ಅದು ಕೆಲವು ದಿವಸ ಮಾತ್ರ ಹೋಯ್ತು. ಸ್ವಲ್ಪ ಸಮಯದ ನಂತರ ಪುನಃ ಕುಟುಂಬದಲ್ಲಿ ಅದೇ ಕುಡುಕತನದ ಗಲಾಟೆ, ಅದೇ ಅಸಮಾಧಾನ ಸ್ಟಾರ್ಟ್ ಆಯಿತು. ಆವಾಗ ಈ ಪಾಸ್ಟೇ ಹೋಗಬೇಕಾಯಿತು, ಈ ಪಾಸ್ಟೇ ಅವರಿಗೆ ಪ್ರಾರ್ಥಿಸಬೇಕಾಯಿತು. ಕೊನೆಗೆ ಅವರು ಗಂಡ ಪೂರ್ಣವಾಗಿ ಒಪ್ಪಿಸಿಕೊಟ್ರು. ಅವರು ಈಗ ಕೆಲವು ವರ್ಷ ಆಯಿತು ಈಗ ನಡೆದಿದ್ದು. ಈಗ ಇತ್ತೀಚೆಗೆ ನಡೆದಂಥ ಸಾಧನ ನೆನೆಸ್ತಾನೆ, ಒಂದು 10-12 ವರ್ಷಗಳ ಹಿಂದಿನ ಒಂದು ಘಟನೆ ಇದು. ಈಗ ಅವರು ಅದರ ನಂತರವಾಗಿ ರೆಗ್ಯುಲರ್ ಆಗಿ ಸಭೆಗೆ ಹೋಗ್ತಾ ಇದ್ದಾರೆ. ಪಾಸ್ಟರ್ ಒಟ್ಟಿಗೆ ಅನ್ಯೋನ್ಯವಾಗಿ ಸಭೆಯಲ್ಲಿ ಒಳ್ಳೆ ಸೇವಕರ ಜೊತೆ ಕೈ ಜೋಡಿಸಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಿಯವರೆಗೆ ಇಲ್ಲದ ಪ್ರೀತಿ ಅಲ್ಲಿ ತೋರಿಸುವಂಥದ್ದನ್ನು ಕಾಣ್ತವೆ. ನೋಡಿ, ಜಾನ್ ಚಾಪ್ಟರ್ 5 ಒಂದು ಯೋಹನನ ಪುಸ್ತಕ ಸುವಾರ್ತೆ, ಯೋಹನನ ಸುವಾರ್ತೆ 5ನೇ ಅಧ್ಯಾಯ 1-14 ವಾಕ್ಯ ಓದುವುದಾದರೆ, ಅಲ್ಲಿ 38 ವರ್ಷಗಳಿಂದ ಬೆಥೆಸ್ದ ಕೊಳದ ಹತ್ತಿರವಿರುವಂಥ ರೋಗಿ ನಾವು ನೋಡ್ತೇವೆ. ಬೆಥೆಸ್ದ ಕೊಳದ ಒಂದು ಪ್ರತ್ಯೇಕತೆ ಏನೆಂದರೆ, ಅಲ್ಲಿ 5 ಮಂಟಪಗಳಿದ್ದವು. ಅಲ್ಲಿ ಕೊಳಕ್ಕೆ ಒಂದು ದೇವದೂತನು ಹಿಡಿದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅದರ ನೀರನ್ನು ಅಲ್ಲಾಡಿಸ್ತಾ ಇದ್ದಾನು. ಅಲ್ಲಿ ನೀರನ್ನು ದೂತನ್ನು ಅಲ್ಲಾಡಿಸುವಾಗ ಯಾವುದೇ ಎಷ್ಟೇ ಮಾರಕ ರೋಗಿ ಆಗಿದ್ದರೂ ಆ ಕೊಳದಾಗ ಇಳಿದ್ರೆ ಅವನಿಗೆ ಸೌಖ್ಯ ಆಗ್ತಾ ಇತ್ತು. ಆ ಕೊಳದ ವಿಶೇಷತೆ. 5 ಮಂಟಪಗಳಲ್ಲಿ ರೋಗಿಯಲ್ಲಿ ತುಂಬಿಕೊಂಡಿರ್ತಿದ್ರು, ಅವರು ಸೌಖ್ಯವಾಗ್ತಾ ಹಾಗೆ ಹೋಗ್ತಿದ್ರು. ಆದರೆ 38 ವರ್ಷದಿಂದ ರೋಗಿಯಲ್ಲಿದ್ದ ಇವನಿಗೆ ಸೌಖ್ಯ ಸಿಗಲಿಲ್ಲ ಪ್ರಿಯರೇ. ಕೊನೆಗೆ ಯೇಸು ಬರ್ತಾನೆ. 5ನೇ ಅಧ್ಯಾಯ 6ನೇ ವಾಕ್ಯದ, ನಿನಗೆ ಮನಸ್ಸಿದ್ರೆ, ನಿನಗೆ ಮನಸ್ಸುಂಟ ಗುಣ ಆಗಲಿಕ್ಕೆ, ನನಗೆ ಮನಸ್ಸುಂಟ ಅಂತ ಹೇಳಿದ. ಅವನು ಕೆಲವು ನೆವ ಹೇಳಿದ, ನನ್ನನ್ನು ಯಾರು ನೀರುಕ್ವಾಗಿ ಇಳಿಸುವರಿಲ್ಲ, ಹೆಲ್ಪ್ ಮಾಡೋರಿಲ್ಲ. ಕೊನೆಗೆ ಯೇಸು ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಹಾಸಿಗೆ ಎತ್ತುಕೊಂಡು ನಡೆ. ಅವನಿಗೆ ಮನಸ್ಸಿತ್ತು. ಅವನೇನು ಮಾಡಿದ, ಯೇಸುವಿನ ಮಾತನ್ನು ಆತನು ಅಂಗೀಕರಿಸಿ ವಿಧೇಯನಾಗ್ತಾ ಇದ್ದಾನೆ. ಹಾಸಿಗೆ ಎತ್ತಿದ, ನಡ್ಕೊಂಡು ಹೋದ, ಅವನಿಗೆ ಸೌಖ್ಯವಾಯಿತು. ನಡ್ಕೊಂಡು ಹೋಗುವಾಗ, ಅವತ್ತು ಸಬ್ಬ ದಿವಸ, ಶನಿವಾರ ದಿವಸವಾಗಿತ್ತು. ಕೆಲವು ಹಿರಿಯರು ಅಲ್ಲಿ ಅವನಿಗೆ ಮುಂದಾಗಿ ಸಿಗ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀಯಾ? 38 ವರ್ಷಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಇಲ್ಲದ ಪ್ರೀತಿ. ಅವನಿಗೆ ಊಟ ಮಾಡಿದ್ದಾನ, ನೀರು ಕುಡಿದಿದ್ದಾನ, ಅವನಿಗೇನಾದ್ರು ಅವಶ್ಯಕತೆ ಇದೆಯಾ, ಅವನ ನಮ್ಮಿಂದ ಏನಾದ್ರು ಸಹಾಯ ಬೇಕಾ ಕೇಳಲಿಕ್ಕೆ ಬರದವರು ಒಮ್ಮೆಲೆ ಅವನಿಗೆ ಅವನ ಮೇಲೆ ಪ್ರೀತಿ. ಏನು, ಇವತ್ತು ಸಬ್ಬತ್ತು, ಎಲ್ಲಿ ನೀನು ಹಾಸಿಗೆ ಎತ್ತುಕೊಂಡು ಹೋಗ್ತೀಯ? ಅವನಿಗೆ ಅದ್ಭುತವಾದದ್ದು ಗುಣಾದದ್ದು ಸಂತೋಷ ಇಲ್ಲ. ಆ ವ್ಯಕ್ತಿ ಕುಡುಕತನ ಬಿಟ್ಟದ್ದು, ಹೆಂಡತಿಯನ್ನು ಹೊಡೆಯುವಂಥದ್ದು, ಮಕ್ಕಳ ಹೊಡೆಯುವಂಥದ್ದು ಬಿಟ್ಟದ್ದು, ಅದು ಅವರಿಗೆ ತೊಂದರೆ ಇಲ್ಲ. ಅದರ ಬಗ್ಗೆ ಅವರಿಗೆ ಒಂದು ಏನಿಲ್ಲ, ಸಂತೋಷ ಇಲ್ಲ. ಅವರಿಗೆ ಪ್ರಾಬ್ಲಮ್ ಏನು, ನೀನೀಗ ಸಭೆಗೆ ಬರ್ತಾ ಇಲ್ಲ, ನೀನೀಗ ಎಲ್ಲಿಗೆ ಬರ್ತಾ ಇಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಿ, ಚಪ್ಪಾಳೆ ತಟ್ಟುವಲ್ಲಿಗೆ ಹೋಗ್ತಾ ಇದ್ದಿ, ಅದು ಪ್ರಾಬ್ಲಮ್. ಅಂದರೆ ಚಪ್ಪಾಳೆ ತಟ್ಟುವಲ್ಲಿಗೆ ಒಂದು ಹೋಗಬೇಡ, ಬೇಕಾದರೆ ಮಂತ್ರವಾದ ಮಾಡುವ ಸ್ಥಳಕ್ಕೆ ಹೋಗು, ಕ್ಲಬ್ಬಿಗೆ ಹೋಗು, ನೀನು ಬಿಯರ್ ಬಾರಿಗೆ ಕುಡಿ, ಬೇಕಾದ ಗಟ್ಟರಲ್ಲಿ ಬಿದ್ದು ಬೀಳು, ಹೆಂಡತಿ ಮುಕ್ಕನ್ನು ಸರಿಯಾಗಿ ಹೊಡಿ, ಅದು ಅವರಿಗೆ ಸಮಸ್ಯೆ ಇಲ್ಲ. ಯಾವಾಗ ಚಪ್ಪಾಳೆ ತಟ್ಟುವಂಥ ಪೂರ್ಣ ಸ್ವಾರ್ಥ ಸಭೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿ, ಅಲ್ಲಿ ಪ್ರಾಬ್ಲಮ್, ಅಲ್ಲಿ ಮುಂದೆ ಬರ್ತಾರೆ. ಎಲ್ಲಿ ಹೋಗ್ತಿ ಆಸೆಗೆ ಹಿಡ್ಕೊಂಡು. ಇದು ಸೈತಾನನ ತಂತ್ರ. ಪ್ರತಿಯೊಬ್ಬರಿಗೂ ಈ ರೀತಿಯ ಪರಿಸ್ಥಿತಿ ಎದುರು ಆಗುತ್ತದೆ. ರಕ್ಷಣೆ ಹೊಂದಿ ಸತ್ಯಕ್ಕಾಗಿ ನಿಲ್ಲುವಾಗ ಈ ರೀತಿಯ ತಂತ್ರದೊಂದಿಗೆ ಸೈತಾನ ಬರ್ತಾನೆ. ಆದರೆ ಅವನು ಅಲ್ಲಿ ಜಗ್ಗಲಿಲ್ಲ ಪ್ರಿಯರೇ. ಅಲ್ಲಲ್ಲಿಯ ಅವನು ಹೇಳಿದ,
ನನಗೆ ಸೌಖ್ಯ ಮಾಡಿದ್ದಾನೆ. ಆದರೆ ಯೇಸು ಯಾರು ಅಂತ ಗೊತ್ತಾಗಲಿಲ್ಲ ಅವನಿಗೆ. ದೇವಾಲಯದಲ್ಲಿ ಸಿಕ್ಕಿದ್ದ 14ನೇ ವಾಕ್ಯ 13-14ನೇ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದ ಓದ್ತೇವೆ. ಅದು ಈ ದೇವಾಲಯದ ಯೇಸುವಿಗೆ ಸಿಕ್ಕಿದ್ದ. ಕೊನೆಗೆ ಯೇಸು ತನ್ನ ಪರಿಚಯ ಮಾಡಿಕೊಂಡ ಯೇಸುವಿಗೆ ಆತನ 14ನೇ ವಾಕ್ಯದ ಅಡ್ಡ ಬೀಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಸೈತಾನನು ತಂತ್ರದೊಂದಿಗೆ ಬರ್ತಾನೆ, ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ. ಅಲ್ಲಿಯವರೆಗೆ ಪ್ರೀತಿಸದವರು ನೀವು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಿ ಸತ್ಯ ಸಭೆಗೆ ಹೋಗುವಾಗ ನಿಮ್ಮ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಗಟ್ಟರಲ್ಲಿ ಬಿದ್ದರೂ ಕೂಡ ಕುಡಿದು ಅವರಿಗೆ ಬುದ್ಧಿ ಹೋದದ್ದಿಲ್ಲ. ನಿಮ್ಮ ರೋಗ ಗುಣ ಆದದ್ದು ಸಂತೋಷ ಇಲ್ಲ, ನಿಮ್ಮ ಜೀವಿತ ಬದಲಾದ ಸಂತೋಷ ಇಲ್ಲ. ಅವರಿಗೆ ಪ್ರಾಬ್ಲಮ್ ಏನಂದರೆ ಚಪ್ಪಾಲಿಟ್ಟವ ಸಭೆಗೆ ನೀನು ಹೋಗ್ತಾ ಇದ್ದಿ, ಅದು ಪ್ರಾಬ್ಲಮ್. ಅಂದರೆ ಇದೊಂದು ಸೈತಾನನ ತಂತ್ರವಾಗಿದೆ. ಇದೊಂದು ಸೈತಾನನ ತಂತ್ರ. ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ ಪ್ರಿಯರೇ. ಈ ಸೈತಾನ ಈ ತಂತ್ರಕ್ಕೆ ನಾವು ಮಣಿಯಬಾರದು. ಪದವಿ ಕೊಟ್ಟರೂ ಕೂಡ, ಅಲ್ಲಿ ಕರೆದು ಪದವಿ ಕೊಟ್ಟರು, ಒಂದು ಪೊಸಿಷನ್ ಕೊಟ್ಟರು, ಅದನ್ನು ನಯವಾಗಿ ನಾವು ತಿರಸ್ಕರಿಸುವುದಕ್ಕೆ ಸಿದ್ಧವಾಗಬೇಕು. ಯಾಕಂದರೆ ಒಂದು ವಾಕ್ಯ ಓದುವ, ಪೌಲ ಏನು ಹೇಳ್ತಾರೆ ನೋಡುವ. ಫಿಲಿಪ್ಪಿ ಪುಸ್ತಕ 3ನೇ ಅಧ್ಯಾಯ 8, 9, 10 ವಾಕ್ಯ ಓದಿ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನೀವು 7ನೇ ವಾಕ್ಯದಿಂದಲೇ ಓದಿ, 7 ವರ್ಷದಿಂದ. ಆದರೆ ನನಗೆ ಲಾಭವಾಗಿದ್ದವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತಾನೆ. ಇವತ್ತು ಲೋಕದಲ್ಲಿ ಲಾಭ ಏನೆಲ್ಲ ಲಾಭವಂತೂ ಆಗುತ್ತಾ ಇದೆ ಅಲ್ಲ ನಿಮಗೆ, ಕ್ರಿಸ್ತನ ನಿಮಿತ್ತವಾಗಿ ಅದನ್ನು ಕಳ್ಕೊಳ್ಳಿಕ್ಕೆ ಸಿದ್ಧ ಆಗಬೇಕು. ಒಂದು ವಾಕ್ಯ ಅಲ್ಲಿ ಬೆರಳಿಟ್ಟು ಲೂಕ 14:33ನೇ ವಾಕ್ಯ ಓದುವ. ಲೂಕ್ 14:33. ನಿಮಗಿರುವುದನ್ನು ಬಿಟ್ಟು ಬಿಡದೆ ಹೋದರೆ ನೀವು ನನ್ನ ಶಿಷ್ಯರಾಗಿರಲಾರಿರಿ ಅಂತ ಕರ್ತನೆ ಹೇಳಿದ. ಓದಿ. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಒಂದು ವೇಳೆ ಆಸ್ತಿಯನ್ನು ಬಿಡುವಂತ ಸನ್ನಿವೇಶ ಬರ್ಬೋದು. ಹಾಗೆ ಕೆಲವೊಮ್ಮೆ ನಿಮಗೆ ಆಸ್ತಿಯಲ್ಲಿ ಪಾಲು ಬೇಕಾ, ಯೇಸು ಬೇಕಾ, ಅಲ್ಲಲ್ಲಿ ಕೇಳಬಹುದು. ನಿಮಗೆ ಮನೆ ಬೇಕಾ, ನಾವು ಬೇಕಾ, ಯೇಸು ಬೇಕಾ, ಈ ರೀತಿಯ ಆರಿಸುವಿಕೆ ನನ್ನ ಅನುಭವದಲ್ಲಿ ಹೇಳ್ತೇನೆ. ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳಿಗೆ ಈ ರೀತಿಯ ಹೋರಾಟ ಬಂದಿದೆ. ಸೈತನ ತಂತ್ರಶಾಲಿ, ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ. ಈ ರೀತಿ ಆಫರ್ಗಳನ್ನು ತಗೊಂಡು ಬರ್ತಾನೆ, ಆತನು 100% ಬರ್ತಾನೆ. ಓದಿ 33ನೇ ವಾಕ್ಯ ಪುನಃ ಓದಿ. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರುವ. ಅದಕ್ಕೆ ಪೌಲನು ಹೇಳ್ತಾನೆ ಫಿಲಿಪ್ಪಿ 3:7 ನನಗೆ ಲಾಭವಾಗಿದ್ದವುಗಳನ್ನು ನಾನು ನಷ್ಟವೆಂದೆಣಿಸುತ್ತೇನೆ. ಮುಂದೆ ಓದಿ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಸಾಕು, 9-10 ಬೇಡ, ಇಲ್ಲಲಿಯ ಎಲ್ಲವನ್ನು ಕಸವೆಂದೆಣಿಸುತ್ತೇನೆ. ನೋಡಿ, ಪೌಲನ ಮನೋಭಾವ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಲೋಕದ ಪದವಿಗಳು, ಲೋಕದ ಮತ್ತು ಪ್ರಸಿದ್ಧತೆ, ಅದು ಲೋಕದ ಆಸ್ತಿ, ಲೋಕದ ಹಣ, ಇವೆಲ್ಲವೂ ಕಸವಾಗಿದೆ. ಒಂದು ದಿವಸ ಇವೆಲ್ಲ ಬಿಟ್ಟು ಹೋಗ್ಬೇಕು. ಸೈತಾನ ಆಸೆ ತೋರಿಸ್ತಾನೆ, ಅಮಿಷ ತೋರಿಸ್ತಾನೆ. ಇಂಥವುಗಳನ್ನ ತೊಗೊಂಡು ತಂತ್ರದೊಂದಿಗೆ ಅಲ್ಲ ಗೇಜಿಯ ಮುಂದೆ ನಾಮಾನನ ಹಣ ತೊಗೊಂಡು ಬಂದ. 2 Kings chapter 5 ನಾವು ನೋಡ್ತೇವೆ. 22-26 ಓದಿದ್ರೆ ಗೊತ್ತಾಗುತ್ತದೆ ಪ್ರಿಯರೇ. ಗೇಜಿಯ ಮುಂದೆ ನಾಮಾನನು ಹಣ ತೊಗೊಂಡು ಬಂದ. ಸೊಲೊಮೋನನ ಮುಂದೆ ಸ್ತ್ರೀಯರನ್ನು ತಗೊಂಡು ಬಂದ. ಮತ್ತು ದಾವೀದನ ಮುಂದೆ ಬೆತ್ಷೆಬೆಯನ್ನು ತಗೊಂಡು ಬಂದ. ಈ ರೀತಿಯ ಕೆಲವೊಂದು ತಂತ್ರಗಳೊಂದಿಗೆ ಬಂದು ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ವಂಚಿಸುತ್ತಾನೆ. ಇವೆಲ್ಲವನ್ನು ಜಯಿಸುವುದಕ್ಕೆ ನಾನು ಮತ್ತು ನೀವು ಸಿದ್ಧರಾಗಿರಬೇಕು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದ ಓದುವುದಾದರೆ, ಸೈತಾನ ಹವ್ವ ಮತ್ತು ಆದಾಮರನ್ನು ತಂತ್ರದಿಂದ ಜಯಿಸಿಬಿಟ್ಟ. ತಂತ್ರದಿಂದ ಅಲ್ಲಿ ಜಯಿಸುವಂಥದ್ದನ್ನು ಅಲ್ಲಿ, ಯಾಕಂದರೆ 1ನೇ ವಾಕ್ಯನ ಹೇಳ್ತದೆ, ಅವನು ಯುಕ್ತಿಯುಳ್ಳವನಾಗಿದ್ದಾನೆ, ಅವನು ಪುರಾತನ ಘಟಸ. ಓದಿ 1ನೇ ವಾಕ್ಯ ಓದಿ. ಆದಿಕಾಂಡ 3:1. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳ ಸರ್ಪ ಯಾರಾಗಿದ್ದಾನೆ? ಪ್ರಕಟಣೆ 12:9 ಓದಿ. ರೆವಲ್ಯೂಷನ್ 12:9. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ
ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ನೋಡಿ, ಪುರಾತನ ಸರ್ಪ, ಸೈತಾನನೆಂತಲೂ ಪಿಶಾಚನೆಂತಲೂ. 2 ಕೊರಿಂಥ 11:3, 2 ಕೊರಿಂಥ 11:3 ಕೂಡ ಓದಿ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿದೆಂತು ನನಗೆ ಭಯ ಉಂಟು. ಪ್ರೈಸ್ ಗಾಡ್. ಸರ್ಪದ ಕುಯ್ತಿಗೆ ಆದಮ ಅವರು ಮೋಸ ಹೋದರು. ಅವನ ತಂತ್ರಕ್ಕೆ ಮೋಸ ಹೋದು ಯಥಾರ್ಥತ್ವ ಮತ್ತು ಪಾತಿವ್ರತ್ಯವು ಕೆಟ್ಟು ಹೋಯಿತು. ಇವತ್ತು ಸೈತಾನ ಇದೇ ತಂತ್ರ ಹುಡ್ತಾ ಇದ್ದಾನೆ. ಕ್ರಿಸ್ತನಲ್ಲಿರಬೇಕಂತ ಯಥಾರ್ಥತ್ವ ಪಾತಿವ್ರತ್ಯನ ಕೆಡಿಸ್ಲಿಕ್ಕೆ ಆತ ನೋಡ್ತಾನೆ, ತಂತ್ರದೊಂದಿಗೆ ಬರ್ತಾನೆ. ಈ ತಂತ್ರವನ್ನು ತಿಳಿದು ನಾವು ಜಯಿಸಬೇಕು. ಅವತ್ತು ಯೋಸೇಫನು ಸೈತಾನ ತಂತ್ರ ತಿಳ್ಕೊಂಡ, ವಿವೇಚನೆ ಆತ್ಮವನ್ನು ಇದ್ದದರಿಂದ ತಂತ್ರ ತಿಳ್ಕೊಂಡು ನಾವು ಜಯಿಸಿದ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಭಕ್ತರ ಕುರಿತಾಗಿ ನೋಡ್ತೇವೆ. ಯೋಬ 2:9-10 ವಾಕ್ಯ ಓದುವಾಗ ಯೋಬನ ಹೆಂಡತಿ ಹೇಳ್ತಾರೆ, ದೇವರನ್ನು ಇನ್ನೂ ಭಕ್ತಿಯನ್ನು ಇಟ್ಟಿದ್ದೀಯಾ, ಯಥಾರ್ಥತೆ ಇಟ್ಟಿದ್ದೀಯಾ, ದೇವರು ದೂಷಿ ಸತ್ತು ಹೋಗು ಎಂಬುದಾಗಿ ಹೇಳ್ತಾಳೆ. ಆದರೆ ಅವನೇನು ಹೇಳಿದ, ನೀನು ಮೂರ್ಖಳು ಮಾತಾಡೋದು ಯಾಕೆ ಮಾತಾಡ್ತಾ ಇದ್ದೀಯಾ? ನಾವು ದೇವರನ್ನು ಒಳ್ಳೆಯದನ್ನು ಮಾತ್ರ ಹೊಂದಬೇಕು, ಕೆಟ್ಟದನ್ನು ಯಾಕೆ ಹೊಂದಬಾರ್ದು. ಓದಿ ವಾಕ್ಯ ಸಿಕ್ಕಿದ್ರೆ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ನೋಡಿ ಎಂಥ ಸುಂದರವಾದ ಮಾತು. ಅಂದರೆ ಇಲ್ಲಿ ಯೋಬನು ತನ್ನ ಹೆಂಡತಿಯೆಲ್ಲ ಇದು ಮಾತಾಡುವಂಥದ್ದು, ಇನ್ನೊಬ್ಬನು ಅವಳಿಗೆ ಹೊಕ್ಕಿ ಮಾತಾಡ್ತಾ ಇದ್ದಾನೆಂಬ ತಂತ್ರಶಾಲಿ ಮಾತಾಡ್ತಾ ಇದ್ದಾನಂತ ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು. ಅವನ ವಿವೇಚನೆ ಆತ್ಮ ಇತ್ತು. ಪ್ರಿಯರೇ, ನಾವು ವಿವೇಚನೆ ಉಳ್ಳವರಾಗಿರಬೇಕು. ಒಬ್ಬ ವ್ಯಕ್ತಿಯಿಂದ ನಾನು ಕಳೆದ ದಿವಸದಲ್ಲಿ ವಿವೇಚನೆ ಆತ್ಮದ ಕುರಿತು ನಿಮಗೆ ಕೊಡುವಾಗ ಹೇಳಿದ್ದೇನೆ, 3 ಆತ್ಮಗಳು ವರ್ಕ್ ಮಾಡ್ತಾ ಇವೆ. ಒಂದು ಮನುಷ್ಯನ ಸ್ವಂತ ಆತ್ಮ, 2ನೇದು ದೇವರ ಆತ್ಮ, 3ನೇದು ದುರಾತ್ಮ ಅಥವಾ ಸೈತಾನ ಆತ್ಮ ಎಂಬುದಾಗಿ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ. ಒಬ್ಬ ವ್ಯಕ್ತಿಯ ಒಳಗಡೆ ಈ 3ರಲ್ಲಿ ಯಾವ ಆತ್ಮ ಕ್ರಿಯೆ ಮಾಡ್ತಾ ಇದೆ ಅದು ತಿಳ್ಕೊಳ್ಳುವುದೇ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ. 1 ಕೊರಿಂಥ 12:8-11 ನಾವು ನೋಡುವುದಾದರೆ, 1 ಕೊರಿಂಥ 12:8-11 ವಾಕ್ಯದಲ್ಲಿ ನಾವು ನೋಡುವುದಾದರೆ ಅಲ್ಲಿ 9 ವರಗಳಲ್ಲಿ ಒಂದು ವರವಾಗಿದೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಎಂಬುದಾಗಿ ಅಲ್ಲಿ ನಾವು ತಿಳ್ಕೊಳ್ತೇವೆ. ಪ್ರಿಯರೇ, ಹಾಗಾದರೆ ಸೈತಾನನ ತಂತ್ರಗಳನ್ನು ನಾವು ಅರಿತುಕೊಳ್ಳಬೇಕು. ಸೈತಾನ ತಂತ್ರಗಳನ್ನು ಅರಿತುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಜಯಿಸಬೇಕು. ಪ್ರೈಸ್ ಗಾಡ್. ಯಾರ ಮೂಲಕ ಬೇಕಾದ ಸೈತಾನ ಬರ್ಬೋದು, ಯಾರ ಮೂಲಕ ಕೂಡ ಬಂದು ತೊಂದರೆಯನ್ನು ಕೊಡಬಹುದು. ಪ್ರೈಸ್ ಗಾಡ್. ನಮಗೆ ಬಲೆಯಲ್ಲಿ ಬೀಡಿಸ್ಲಿಕ್ಕೆ ನೋಡಬಹುದು. ಆದರೆ ನಾವು ತುಂಬ ಎಚ್ಚರ ವಹಿಸಿದವರಾಗಿ ಆ ಬಲೆಯಲ್ಲಿ ಬೀಳದಾಗೆ ನಾವು ಕಾಯಬೇಕು. ಕೀರ್ತನೆ 91:3 ವಾಕ್ಯ ಓದಿಕೊಳ್ಳುವ. ಸಾಮ್ಸ್ 91:3. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ನೋಡಿ, ನಿನ್ನನ್ನು ಬೇಟೆಗಾರನ ಬಲೆಯಿಂದ ಮರಣಕರ ವ್ಯಾಧಿ ತಪ್ಪಿಸುವಾತನು ಆತನೇ. ಕೀರ್ತನೆ 124:4-7 ವಾಕ್ಯ ಕೂಡ ಓದುವ. 124 Psalms 4-7. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗ್ತಾ ಇತ್ತು. ನದಿಯು ನಮ್ಮನ್ನು ಮುಳುಗಿಸುತ್ತಾ ಇತ್ತು. ಮೀರಿದ ಪ್ರವಾಹವು ನಮ್ಮನ್ನು ಮುನುಗಿಸಿ ಬಿಡುತ್ತಿತ್ತು. ಈ ಪ್ರವಾಹ ಅಂದ್ರೆ ಏನು ಗೊತ್ತುಂಟ? ನದಿ ಅಂದ್ರೆ ಏನು ಗೊತ್ತು? ಹೋರಾಟ, ಶೋಧನೆಗಳು, ನಮ್ಮ ಜೀವಿತಕ್ಕೆ ಎದುರಾಗಿ ಬರುವಂತ ಹೋರಾಟ, ಶೋಧನೆ. ಓಕೆ, ಮುಂದೆ ಓದಿ. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಅವನ ಹಲ್ಲುಗಳಿಗೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಬಲೆ ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಎಂತ ಸುಂದರವಾದ ಮಾತು ನೋಡ್ತೇವೆ. ಸೈತಾನನು ಆಗಿದ್ದಾನೆ ಬೇಟೆಗಾರನು. ಅವನು ಏನ್ ಮಾಡ್ತಾನೆ? ಬೇಟೆ ಆಡ್ಲಿಕ್ಕೆ ಆತ ನೋಡ್ತಾನೆ. ಒಬ್ಬ ಕ್ರೈಸ್ತ ವಿಶ್ವಾಸಿ ಆತ್ಮವನ್ನು ಯಾವಾಗಲೂ ತಂತ್ರದೊಂದಿಗೆ ಜಯಿಸಲಿಕ್ಕೆ, ತಂತ್ರದೊಂದಿಗೆ ಬೇಟೆ ಆಡಲಿಕ್ಕೆ ಅವನು ನೋಡ್ತಾನೆ. ಆದರೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಉಳ್ಳಂಥ ನಾವುಗಳು ವಿವೇಚನೆ ಉಳ್ಳವರಾಗಿ ಅವನನ್ನು ಜಯಿಸಬೇಕು. ಅಲ್ಲಲ್ಲಿಯ ಯಾರ ಮೂಲಕ ಬೇಕಾದರೆ ಬರ್ಬೋದು ಅವನು ನಿಮ್ಮನ್ನು ಸೋಲಿಸಲಿಕ್ಕೆ.
ನಿಮ್ಮನ್ನು ಆತ್ಮಿಕವಾಗಿ ಬೀಳಿಸಲಿಕ್ಕೆ, ಬಲೆಯಲ್ಲಿ ಸಿಕ್ಕಿಸಿ ಹಾಕಿಸ್ಲಿಕ್ಕೆ ಹೇಗೆ ಬೇಕಾದರೂ ಬರ್ಬೋದು. ಒಬ್ಬ ವೈಶ್ಯ ಮೂಲಕ ಬರಬಹುದು, ಅಥವಾ ಬೇರೆ ಹೆಂಗಸಿನ ಮೂಲಕ ಬರಬಹುದು, ಬೇರೆ ಪುರುಷನ ಮೂಲಕ ಬರಬಹುದು, ಹಣದ ಮೂಲಕ ಬರಬಹುದು, ಅಥವಾ ಆಮಿಷದ ಮೂಲಕ, ಯಾವುದೇ ವಿಧದಲ್ಲಿ ಆತನ ಬರೋದಕ್ಕೆ ಸಾಧ್ಯ. ಪದವಿ ತೋರಿಸಿ, ಪದವಿ ಆಸೆ ತೋರಿಸಿ, ಕೆಲಸದ ಆಸೆ ತೋರಿಸಿ, ಇನ್ಯಾವುದೇ ಆಸೆಗೆ ತೋರಿಸಿ ಅವನು ಬರಬಹುದು. ಅದಕ್ಕಾಗಿ ತುಂಬ ಜಾಗೃತಿಯುಳ್ಳವರಾಗಿ, ಎಚ್ಚರಿಕೆಯುಳ್ಳವರಾಗಿ ಅವನ ತಂತ್ರಗಳನ್ನು ಅರಿತುಕೊಂಡು ನಾವು ಜಯಿಸುವವರಾಗಿರಬೇಕು ಪ್ರಿಯರೇ. ಅಲ್ಲಲ್ಲೆಯಾ? ಓಕೆ, ನಾವು ಎಂಟನೇದಾಗಿ ನಾವು ಯಾವುದನ್ನು ಜಯಿಸಬೇಕು? ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ, 4 ಶಕ್ತಿಗಳಿಗೆ ವಿರುದ್ಧವಾಗಿ ನಮಗೊಂದು ಯುದ್ಧ ಇದೆ ಎಂಬುದಾಗಿ ನೋಡ್ತೇವೆ. ಒಂದು ರಾಜತ್ವಗಳು, ಅಲ್ಲಿ ಹೇಳ್ತಾರೆ, ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ನಾವು ರಾಜತ್ವಗಳು, ಅಧಿಕಾರಗಳು, ಅಂಧಕಾರದ ದೊರೆತನಗಳು, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೊಂದಿಗೆ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಓದಿ ಸಿಕ್ಕಿದ್ರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಅಧಿಕಾರಿಗಳ ಮೇಲೆ ಅಲ್ಲ, ಅಧಿಕಾರಗಳ ಮೇಲೆ. ಅಧಿಕಾರಗಳು ಅಲ್ಲ, ಅಧಿಕಾರಿ ಅಲ್ಲ, ಅಧಿಕಾರ ಅಂದ್ರೆ ಅಥಾರಿಟೀಸ್, ಹೌದಾ? ಅಧಿಕಾರಿ ಅಲ್ಲ, ಅಧಿಕಾರಿಗಳು ಅಲ್ಲ, ಅಧಿಕಾರ, ಅಥಾರಿಟಿ. ಪ್ರೈಸ್ ಗಾಡ್, ಅಥಾರಿಟೀಸ್. ಪ್ರೈಸ್ ಗಾಡ್. ಈ 4 ಶಕ್ತಿಗಳ ಮೇಲೆ ನಾವು ಯುದ್ಧ ಮಾಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮಗೊಂದು ಯುದ್ಧ ಇದೆ. ಅದೇ ನಾವು 13ನೇ ವಾಕ್ಯಕ್ಕೆ ಬರುವಾಗ, ಅದೇ ಅಧ್ಯಾಯದಲ್ಲಿ ಎಫೆಸ 6:13 ಅನೇಕ ಸಲ ಓದಿದ ವಾಕ್ಯವನ್ನು ನಾವು, ಕಠಿಣ ಯುದ್ಧ, ಆದ್ದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ನಾವು ಏನು ಮಾಡಬೇಕಂದ್ರೆ, ಮಾಡಬೇಕಾದೆಲ್ಲವನ್ನು ಮಾಡಿ ನಾವು ಜಯಶಾಲಿಗಳಾಗಿ ನಿಲ್ಲುವರಾಗಿರುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ಸಿಕ್ಕಿದ್ರೆ ಓದಿಯ ವಾಕ್ಯ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ನೋಡಿ, ನಾವು ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿ ನಿಲ್ಲಬೇಕಾದ್ರೆ ನಾವು ಏನು ಮಾಡಬೇಕಂತೆ? ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು, ಅದು ಮುಂದಿನ ವಿಷಯದಲ್ಲಿ ನಾವು ಅದನ್ನು ಕಲಿತುಕೊಳ್ಳಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಹಾಗೆ 4 ಶಕ್ತಿಗಳು ಇವತ್ತು ಒಬ್ಬ ಕ್ರೈಸ್ತ ದೇವ ಮಗುವಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇವೆ. ನಮ್ಮ ಜೀವಿತದಲ್ಲಿ ಯುದ್ಧ ಇಲ್ಲದೆ ಹೋದರೆ ನಾವು ತಿಳ್ಕೋಬೇಕು, ನಾವು ತಪ್ಪಾದ ಮಾರ್ಗದಲ್ಲಿದ್ದೇವೆ, ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ದೇವೆ ಎಂಬುದಾಗಿ, ರಾಜಿ ಮಾಡಿಕೊಂಡು ಲೋಕದಲ್ಲಿ ಜೀವಿತ ಮಾಡ್ತಾ ಇದ್ದೇವೆ ಎಂಬುದಾಗಿ ಅರಿತುಕೊಳ್ಳಬೇಕು. ರಾಜಿ ಮಾಡಿಕೊಂಡು ಜೀವಿಸುವಂಥ, ಕಾಂಪ್ರಮೈಸ್ ಮಾಡಿಕೊಂಡು ಜೀವಿಸುವಂಥ ಒಬ್ಬ ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಸೈತಾನ ಯುದ್ಧ ತಗೊಂಡು ಬರಲ್ಲ. ಅವನಿಗೆ ಗೊತ್ತು ನನ್ನ ಮನೆ ಎಂಬುದಾಗಿ, ಅವನು ನನ್ನೊಟ್ಟಿಗೆ ಇದ್ದಾನೆಂಬುದಾಗಿ ಚೆನ್ನಾಗಿ ಗೊತ್ತು. ಒಂದು ವಿಷಯ ಹೇಳ್ತೇನೆ, ಇದು ಹಳೆಯ ಕಥೆ. ಇದು ಒಂದು ದಿವಸ ಒಬ್ಬ ಭಕ್ತನು ಆ ಕಡೆಯಿಂದ, ಸೇವಕನು ಭಕ್ತನು ಆಚೆ ಕಡೆ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವನು ನೋಡ್ತಾ ಇದ್ದಾನೆ, ಒಂದು ದೊಡ್ಡ ನಾಮಧೇಯ ಸಭೆ ಇದೆ. ಅಲ್ಲಿ ಒಬ್ಬ ಸೈತಾನ ನಿಂತಿದ್ದಾನಂತೆ. ಒಬ್ಬನೇ ಸೈತಾನ ನಿಂತಿದ್ದಾನೆ. ತುಂಬ ಬಲಹೀನನು, ಊದಿದ್ರೆ ಬೀಳ್ತಾನೆ. ಅವನು ತುಂಬ ಬಲಹೀನ, ವೀಕಾಗಿ, ಹೀಗೆ ಸಣಕಲಾಗಿ ಅಲ್ಲಿ ನಿಂತಿದ್ದಾನೆ. ಸಣಕಲಾಗಿ ಒಬ್ಬನೇ ಸೈತಾನ. ಅಲ್ಲಿ ಸುಮಾರು 1,000 ಮಂದಿ ಇದ್ದಾರೆ. ಸ್ವಲ್ಪ ಮುಂದೆ ಹೋದಾಗ ಒಂದು ಮನೆಯಲ್ಲಿ 10 ಜನ ಕ್ರೈಸ್ತ ವಿಶ್ವಾಸಕ್ಕೆ ಒಳ್ಳೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ ಆರಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು 50 ಸೈತಾನಗಳು ಸುತ್ತುವರಿದಿವೆ ಅಂತೆ. ಈ ಭಕ್ತನಿಗೆ ಅರ್ಥ ಆಗಲಿಲ್ಲ ಏನೆಂಬುದಾಗಿ. ಇವನು ಹೋಗಿ ಕೇಳಿದ, ಆ ಒಂದು ಸೈತಾನೊಟ್ಟಿಗೆ ಕೇಳಿದ, ಏನಪ್ಪ ಇಷ್ಟು 1000 ಮಂದಿ ಇಲ್ಲಿದ್ದಾರೆ, ಒಬ್ಬ ಸಣಕಲ್ಲು ಬಡಕಲ್ಲು, ನೀನು ಬಲಹೀನನು, ನೀನು ಹೇಗೆ ಕಂಟ್ರೋಲ್ ಮಾಡ್ತಿ? ಅಲ್ಲಿ 10 ಜನ ಇರುವುದು, 50ಕ್ಕಿಂತ ಅಧಿಕ ದುರಾತ್ಮಗಳು, ನೀವು ಇಲ್ಲಿ ಸುತ್ತುವರೆದಿದ್ದೀರಿ, ಏನು ಇದರ ಕತೆ? ಆಗ ಅವನು ಹೇಳಿದಂತೆ, ಇವರೆಲ್ಲ ನಮ್ಮವರೇ, ಏನು ತೊಂದರೆ ಇಲ್ಲ, ಇವನು ಕಂಟ್ರೋಲ್ ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿದ್ದಾರಲ್ಲ, ಅವರು ಆತ್ಮದಲ್ಲಿ ತುಂಬಿ ಆರಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಬೆಂಕಿ ಬರ್ತಾ ಇದೆ, ಅದಕ್ಕಾಗಿ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ನಮ್ಮ ರಾಜ್ಯವು ನಾಶವಾಗ್ತಾ ಇದೆ ಎಂಬುದಾಗಿ ಆ ಒಂದು ದುರಾತ್ಮ ಹೇಳಿಬಿಟ್ಟಿದಂತೆ. ಇದೆಷ್ಟು ಸತ್ಯ ಮಾತ್ರ ಪ್ರಿಯರೇ. ಆದ ಕಾರಣ ಆತ್ಮಿಕವಾದಂಥ ಒಂದು ಯುದ್ಧದಲ್ಲಿ ನಾವು ಇದ್ದೇವೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಒಬ್ಬ ಸತ್ಯಪರವಾಗಿ, ಸತ್ಯ ಮಾರ್ಗದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಜೀವಿಸುತ್ತಾ ಇರುವುದಾದರೆ ಒಂದೊಂದು ಹೆಜ್ಜೆಗೂ ಅವನಿಗೆ ಯುದ್ಧ ಇರ್ತದೆ. ಆದರೆ ಒಂದು ಜಯಶಾಲಿಯಾಗಿ ಆತನು ಜಯವನ್ನು ಹೊಂದಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾನೆ ವಿನ ಸೋಲಿನ ಜೀವಿತವಂತೂ ಆತನು ನಡೆಸುವುದೇ ಇಲ್ಲ.
ಸತ್ಯವೇದ ನೋಡಿ, ಯೋಸೆಫನ್ನು ನೋಡಿ, ಅಬ್ರಹಾಮನ್ನು ನೋಡಿ, ದಾನಿಯಲನ್ನು ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋ ನೋಡಿ. ಇವರ ಜೀವಿತ ಹೆಜ್ಜೆ ಹೆಜ್ಜೆಗೂ ಯುದ್ಧಗಳು ಬಂದವು, ಅದೇ ಸೋತು ಹೋಗಲಿಲ್ಲ. ಅವರು ಜಯಿಸಿದರು ಪ್ರಿಯರೇ. ಅವ್ರು ಜಯದೊಂದಿಗೆ ನಿಲ್ಲುವಂಥದ್ದನ್ನು ಅಲ್ಲಿ ನಾವು ಕಾಣ್ತದೆ. ಅದಕ್ಕೆ ಇಬ್ರಿ 12 ವಾಕ್ಯ ಹೇಳ್ತದೆ, ಹಿಬ್ರೂ ಚಾಪ್ಟರ್ 12 1 and 2. ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವುದರಿಂದ ನಮಗೆ ಅಭ್ಯಂತರ ಮಾಡುವಂಥ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಅದರ ಅರ್ಥ ಏನೆಂದರೆ, ನಾವು ನೋಡಬೇಕು ಜಯಶಾಲಿಯಾದ ಭಕ್ತರನ್ನು. ಯಾರೆಲ್ಲ ಇವತ್ತಿನವರೆಗೆ ಜಯಶಾಲಿಗಳಾಗಿ ಜೀವಿಸಿದ್ದಾರೋ ಆ ಭಕ್ತರನ್ನು ನಾವು ಧ್ಯಾನಿಸಬೇಕು, ಆ ಭಕ್ತರನ್ನು ನೋಡಬೇಕು. ಒಂದು ವಾಕ್ಯ ಓದಿ, ಜ್ಞಾನೋಕ್ತಿ 2:20, ಪ್ರಾಬ್ಸ್ 2:20. ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ, ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ ವಿವೇಕವು ನಿನ್ನನ್ನು ಪ್ರೇರಿಸಿ, ವಿವೇಕವು ನಿನ್ನನ್ನು ಪ್ರೇರಿಸಿ, ನೀತಿವಂತರ ಹಾದಿಗಳನ್ನು ಹಿಡಿಯುವ ಹಾಗೆ, ನೀತಿವಂತರ ಹಾದಿಗಳನ್ನು ಹಿಡಿಯುವ ಹಾಗೆ ಮಾಡುವುದು. ನೋಡಿ ಎಂಥ ಒಂದು ವಾಕ್ಯ. ಅಂದರೆ ಜಯಿಸಿದ ಭಕ್ತರನ್ನು ನಾವು ಹಿಂಬಾಲಿಸೋಣ ಪ್ರಿಯರೇ. ಜಯ ಹೊಂದಿದವರು ಅನೇಕ ಭಕ್ತರಿದ್ದಾರೆ ಸತ್ಯವೇದದಲ್ಲಿ, ಅವರನ್ನು ಹಿಂಬಾಲಿಸೋಣ. ಸೋತು ಹೋದರು ನೋಡಿ, ನಾವು ಸೋತು ಹೋಗುವುದು ಬೇಡ. ದಾವಿದ ಬಿದ್ದಂತ ನಾವು ಬಿಡುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಸೊಲೊಮೋನ ಬಿದ್ದಂತ ನಾವು ಬಿಡುವ ಅವಶ್ಯಕತೆ ಇಲ್ಲ. ಸಂಸೋನ ಬಿದ್ದಂತ ನಾವು ಕೂಡ ಬಿಡುವಂಥ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಜಯಿಸಿದಂಥ ಅನೇಕ ಭಕ್ತರು ಸತ್ಯವೇದದಲ್ಲಿದ್ದಾರೆ, ಅವರನ್ನು ದೃಷ್ಟಿಸೋಣ. ನಾವು ಅವರ ನಡೆದ ಹಾಗೆ, ಅವರು ಜಯಿಸಿದ ಹಾಗೆ ನಾವು ಕೂಡ ಜಯಿಸಿಕೊಂಡು ಮುಂದಕ್ಕೆ ಹೋಗೋಣ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ನಾವು ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ, 4 ಶಕ್ತಿಗಳಿಗೆ ವಿರುದ್ಧವಾಗಿ ಯುದ್ಧ ನಮಗಿದೆ. ಮಾತ್ರವಲ್ಲ, ನಾವು ನೋಡಿ ದಾವಿದ ಒಂದು ಮಾತು ಹೇಳ್ತಾನೆ. ನಾವು ಕೀರ್ತನೆ ಪುಸ್ತಕ ಕೀರ್ತನೆ 27ನೇ ಕೀರ್ತನೆ ನಾವು 3ನೇ ವಾಕ್ಯ ಓದುವ. ಕೀರ್ತನೆ 27 3ನೇ ವಾಕ್ಯ, ಸಾಮ್ಸ್ 27:3. ನನಗೆ ವಿರೋಧವಾಗಿ ದಂಡು ಬಂದಿಡಿದರು ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು ಭರವಸೆ ಉಳ್ಳವನಾಗಿರು. ನಮಗೆ ಈಗ ಚತುರಂಗ ಬಲ ನಮಗೆ ಎದುರಾಗಿ ನಿಂತಿದೆ. ರಾಜತ್ವಗಳು, ಅಧಿಕಾರಗಳು, ಅಂಧಕಾರದ ದೊರೆತನಗಳು, ಆಕಾಶ ಮಂಡಲದ ದುರಾತ್ಮ ಸೇನೆ ಎಂಬ ಈ 4 ಚತುರಂಗ ಬಲ ಇವತ್ತು ನಮಗೆ ಎದುರಾಗಿ ನಿಂತಿದೆ. ದುರಾತ್ಮ ಸೈನ್ಯ ನಮಗೆ ಎದುರಾಗಿ ನಿಂತಿದೆ. ಆದರೆ ನಾವು ಸೋಲುವವರ ಪಕ್ಷದಲ್ಲಿ ಇರುವವರಲ್ಲ, ನಾವು ಜಯಿಸಿದವರಾಗಿ ಮುಂದಕ್ಕೆ ಹೋಗುವವರಾಗಿದ್ದೇವೆ. ಒಂದು ತಿಳ್ಕೊಳ್ಳಿ, ಈ ಲೋಕದ 2 ರಾಜ್ಯಗಳು ಉಂಟು, 2 ದೇಶಗಳು ಉಂಟು. ಯಾವುದದು? ಕೊಲೊಸ್ಸೆ ಚಾಪ್ಟರ್ 1:13 ಅಲ್ಲಿ ಹೇಳ್ತದೆ, ತಂದೆಯಾದ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ಆಲ್ರೆಡಿ ರಕ್ಷಣೆ ಹೊಂದಿದ ಕ್ಷಣದಲ್ಲಿ ನಾವು ಬೆಳಕಿನ ರಾಜ್ಯಕ್ಕೆ ಸೇರಿಸಲ್ಪಟ್ಟಿದ್ದೇವೆ. ನಮಗೆ ಇರುವಂಥದ್ದು, ಪ್ರತಿನಿಧಿಸುವಂಥದ್ದು ಬೆಳಕಿನ ರಾಜ್ಯವನ್ನು. ಬೆಳಕಿನ ರಾಜ್ಯಕ್ಕೆ ನಾಯಕನು, ರಾಜನು ಯಾರಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನು. ಇವತ್ತು ಅಂಧಕಾರ ದೊರೆತನಕ್ಕೆ ವಿರೋಧವಾಗಿ, ಅಂಧಕಾರ ರಾಜ್ಯಕ್ಕೆ ವಿರೋಧವಾಗಿ ನನ್ನ ಮತ್ತು ನಿಮ್ಮ ಯುದ್ಧವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 22ರಿಂದ 29 ವಾಕ್ಯದವರೆಗೆ ಓದುತ್ತಾ ಹೋದರೆ ಅಲ್ಲಿ ನಾವು ನೋಡ್ತೇವೆ, ದೆವ್ವ ಹಿಡಿದ ಕುರುಡ ಕಿವುಡ ಗುಣ ಆದ ಯೇಸು ಪ್ರಾರ್ಥಿಸುವಾಗ ಅನೇಕ ತಪ್ಪು ಅಪವಾದ ಆತನ ಮೇಲೆ ಹೊರಿಸ್ತಾ ಇದ್ದಾರೆ. ಕೊನೆಗೆ ಅವನಿಗೆ ಬೆಲ್ಜೆಬೂಲನ, ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ನಾವು ದೆವ್ವಗಳನ್ನು ಬಿಡಿಸ್ತಾನೆ ಎಂಬಂತ ಅಪವಾದವನ್ನು ಹೊರಿಸಿದರು. ಕೊನೆಗೆ ಯೇಸು ಅವರೊತ್ತಿಗೆ ಮಾತಾಡಿದ. ಅದು 28ನೇ ವಾಕ್ಯ. ಯೇಸು ಹೇಳ್ತಾ ಇದ್ದಾನೆ, ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಬಿಡಿಸುವನಾದರೆ ದೇವರ ರಾಜ್ಯ ನಿಮ್ಮಲ್ಲಿ ಬಂದಾಯಿತು. 28 ವಾಕ್ಯ ಮಾತ್ರ ಓದಿ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತ. ಅದರ ಅರ್ಥ, ಶತ್ರುವಾದ ಸೈತಾನನು ಹಿಡಿದಂಥ ಆತ್ಮಗಳನ್ನು ಬಿಡುಗಡೆ ಮಾಡಿ ರಕ್ಷಣೆಗೆ ನಡೆಸಿ ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದು ನಮ್ಮ ಒಂದೇ ಒಂದು ಗುರಿಯಾಗಿದೆ. ಸೈತಾನನ ರಾಜ್ಯವನ್ನು ಕೆಡವುದು, ಹಾಳು ಮಾಡುವುದು, ನಾಶ ಮಾಡುವುದು ನನ್ನ ಮತ್ತು ನಿಮ್ಮ ಗುರಿಯಾಗಿದೆ ಪ್ರಿಯರೇ. ಸೈತಾನ ಕಟ್ಟಿದಂತ ನೋಡಿ, ನಾವು ಲೂಕನ ಪುಸ್ತಕ 4ನೇ ಅಧ್ಯಾಯ 18, 19, 20 ವಾಕ್ಯ ಓದಿದ್ರೆ 18ನೇ ವಾಕ್ಯ ಯೇಸು ಹೇಳಿದ, ದೇವರಾತ್ಮ ನನ್ನ ಮೇಲೆ ಇದ್ದಾನೆ. ಯಾಕೆ ಇದ್ದಾನೆ? ಓದಿ. ಲೂಕ್ ಚಾಪ್ಟರ್ 4, 18, 19, 20. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಕರ್ತನ ಆತ್ಮ ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕ ಮಾಡಿದ್ದಾನೆ. ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು. ಸೆರೆಯಲ್ಲಿದ್ದಾರೆ ಅನೇಕರು.
ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಮನಮುರಿದನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಕರ್ತ ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಪ್ರಚಾರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು ಆತನನ್ನು ಕಳಿಸಿದ ಉದ್ದೇಶ ನೋಡಿ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ. ಇದರೆಲ್ಲ ಈ 5 ಕಾರ್ಯ ಮಾಡುವಾಗ ಸೈತನ್ ರಾಜ್ಯ ಹಾಳಾಗುತ್ತದೆ, ಒಡೆಯಲ್ಪಡುತ್ತದೆ. ಆತ್ಮಗಳು ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಬರ್ತಾರೆ. ಆತ್ಮಹತ್ಯೆ ಮಾಡಲ್ಲ, ಆತ್ಮಹತ್ಯೆ ಇರಲ್ಲ. ನಾವು ಎಚ್ಚರವಾಗಿರುವುದಾದರೆ, ದೇವರ ಮಕ್ಕಳು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಆರಾಧಿಸಿ ಕರ್ತನಾದ ಯೇಸು ಸ್ವಾಮಿಯನ್ನು ಮಾತ್ರವಲ್ಲ ಸ್ವಾರ್ಥ ಸೇವೆಯನ್ನು ಮಾಡುವುದಾದರೆ, ನಮ್ಮ ಸೇವೆಯನ್ನು ಮಾಡುವುದಾದರೆ ಸೈತಾನ್ ರಾಜ್ಯವು ಕೆಡವಲ್ಪಡುತ್ತದೆ. ಅದಕ್ಕೆ ಏಷ್ಯ 60:18 ವಾಕ್ಯವಾದ ಐಸಾ 60:18 ನಮ್ಮ ಪ್ರಾಂತದಲ್ಲಿ ಭಂಗ ನಾಶನದ ಸುದ್ದಿ ಕೇಳಲ್ಪಡುವುದಿಲ್ಲ. ಓದಿ ಐಸಾ ಚಾಪ್ಟರ್ 60:18 ವರ್ಡ್ಸ್. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿ ಕೇಳುವುದೇ ಇಲ್ಲ. ನಿನ್ನ ಪ್ರಾಂತ್ಯಗಳೊಳಗೆ ಭಂಗನಾಶನಗಳ ವಾರ್ತೆ ಭಂಗನಾಶನ ಎಂದರೇನು? ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದು, ಅವಘಡಗಳಾಗಿ ಆತ್ಮಗಳು ಸತ್ತು ಹೋಗುವುದು. ಆತ್ಮಹತ್ಯೆ ಹಿಂದೆ ಆತ್ಮ ಇದೆ, ಚೆನ್ನಾಗಿ ತಿಳ್ಕೊಳ್ಳಿ. ಆತ್ಮಹತ್ಯೆಯ ಒಂದು ಆತ್ಮವಿದೆ, ಕುಡುಕತನದ ಆತ್ಮವಿದೆ, ಹಲಲಿಯ ಮಾದಕ ದ್ರವ್ಯಗಳ ಆತ್ಮ ಇದೆ, ಜಗಳದ ಆತ್ಮ ಇದೆ, ಕೊಲೆಯ ಆತ್ಮ ಇದೆ, ಕಳ್ಳತನದ ಆತ್ಮ ಇದೆ, ಮತ್ತು ಅಲ್ಲಿ ದರೋಡೆಯ ಆತ್ಮ ಇದೆ. ಹಲಲಿಯ ಪ್ರತಿಯೊಂದು ಅಪರಾಧದ ಹಿಂದುಗಳೇ ಒಂದು ದುರಾತ್ಮನ ಒಂದು ಪ್ರಭಾವ ಇದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಹಲಲಿಯ ಭಂಗ ನಾಶನದ ಸುದ್ದಿ ನಾವು ಒಂದು ಪ್ರಾಂತದಲ್ಲಿ ಇರುವಾಗ ಅಲ್ಲಿ ಕೇಳಬಾರದು. ಒಂದು ಕಡೆ ಆತ್ಮಹತ್ಯೆ ಆಯಿತು, ಒಂದು ಕಡೆ ಅವಘಡ ಆಯಿತು, ಒಂದು ಕಡೆ ಕೊಲೆ ಆಯಿತು, ಒಂದು ಕಡೆ ಕಳ್ಳತನ ಆಯಿತು, ದರೋಡೆ ಆಯಿತು, ಒಂದು ಕಡೆ ಈ ರೀತಿಯ ಒಂದು ಅಪರಾಧ ಆಯಿತು ಎಂಬುದು, ಅತ್ಯಾಚಾರ ಆಯಿತು ಎಂಬುದಾಗಿ ವ್ಯಭಿಚಾರದ ಪಾಪ ಆಯಿತು, ಒಂದು ಕುಟುಂಬ ಒಡೆಯಲ್ಪಟ್ಟಿದ್ದು, ಒಂದು ಕಡೆ ವಿವಾಹ ವಿಚ್ಛೇದನ ಆಯಿತು. ಎಲ್ಲ ಕಾರ್ಯ ನಾವು ಕೇಳಬಾರದು. ನಮ್ಮ ಪ್ರಾಂತ್ಯದಲ್ಲಿ ನಾವು ಇರುವಾಗ, ದೇವರ ಮಕ್ಕಳು ಇರುವಾಗ ಆ ಪ್ರಾಂತ್ಯದಲ್ಲಿ ಆ ಸ್ತರದಲ್ಲಿ ಇಂಥ ಸಂಗತಿ ಕೇಳಲಿಕ್ಕೆ ಸಿಗಬಾರದು. ಕಾರಣ ದೇವರು ನಮ್ಮನ್ನು ಕಾವಲುಗಾರರನ್ನಾಗಿ ನಿಲ್ಲಿಸಿದ್ದಾನೆ. ಒಂದು ಪ್ರಾಂತ್ಯದಲ್ಲಿ ನಾವು ಕಾವಲುಗಾರರು. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಪ್ರಿಯರೇ, ಕಾವಲುಗಾರರನ್ನಾಗಿ ದೇವರಿಟ್ಟೆ. ಒಂದು ವಾಕ್ಯ ಓದಿ, ನಾವು ಎಜೆಕಿಯೇಲ್ 33:1 ವಾಕ್ಯದಿಂದ ಓದುವ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ, ನಾನು ದೇಶದ ಮೇಲೆ ಖಡ್ಗವನ್ನು ಬೀಳಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ನಾವು ಯಾರಾಗಿದ್ದೇವೆ? ಎಲ್ಲರೂ ಆಯ್ಕೆ ಮಾಡಿ ಹೇಳಿಬಿಡಿ, ನಾನು ನನ್ನ ಪ್ರಾಂತ್ಯಕ್ಕೆ, ನನ್ನ ದೇಶಕ್ಕೆ ಕಾವಲುಗಾರನು. ಯಾರು ಇದು ನೇಮಕ ಮಾಡಿದ್ದು? ಪ್ರಧಾನಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲ, ರಾಜ್ಯಪಾಲರಲ್ಲ, ಯಾವುದು MP MLAಗಳಲ್ಲ. ನಮ್ಮನ್ನು ನೇಮಕ ಮಾಡಿದ ಪರಲೋಕದ ದೇವರು ಅಪಾಯಿಂಟ್ ಮಾಡಿ ನೇಮಿಸಿದ್ದಾನೆ. ಯಾವ ಪ್ರಾಂತ್ಯದಲ್ಲಿ ನಾವಿದ್ದೇವೆ ಆ ಪ್ರಾಂತ್ಯದಲ್ಲಿ ದೇವರು ನಮ್ಮನ್ನು ಯಾವ ಕಾವಲುಗಾರ? ದೇವರ ಮಗು ಒಂದು ಪ್ರಾಂತ್ಯದಲ್ಲಿ ಇರುವಾಗ ಆ ಪ್ರಾಂತ್ಯ ಸೈತಾನ ನುಗ್ಗಿ ಯಾವುದೇ ರೀತಿಯ ಕುಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಭಯೋತ್ಪಾದನಾ ಕೃತ್ಯ ನಡೆಯಕೂಡದು, ಅಲ್ಲಿ ನಕ್ಸಲೈಟ್ ಕೃತ್ಯಗಳು ನಡೆಯಕೂಡದು, ಅಲ್ಲಿ ಯಾವುದೇ ವಿಧ ಆತ್ಮಹತ್ಯೆಗಳು ನಡೆಯಕೂಡದು, ಯಾವುದೇ ಕೋಮು ಗಲಭೆಗಳು ನಡೆಯಕೂಡದು, ಯಾವುದೇ ಅಹಿತಕರ ಘಟನೆ ಆ ಪ್ರಾಂತ್ಯದಲ್ಲಿ ನಡೆಯಲಿಕ್ಕೂಡದು. ಕಾರಣ ಏನುಂಟುಂದ, ಹಗಲು ರಾತ್ರಿ ದೇವರ ಮಕ್ಕಳು ಅಲ್ಲಿ ಮಧ್ಯಸ್ಥಿಕೆ ವಹಿಸಿ ಆ ಪ್ರಾಂತ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದರಿಂದ ಸೈತಾನನಿಗೆ ಅಲ್ಲಿ ಕೆಲಸ ಇಲ್ಲ. 1 John 3:8 ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ ದೇವ ಕುಮಾರನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ಓಕೆ, ಎಸೆಕಿಯೇಲ್ 33 ಕಂಟಿನ್ಯೂ. ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ, ಖಡ್ಗ ಎಂಬುದಾಗಿ ಹೇಳ್ಬೇಕಾದ್ರೆ ಎಲ್ಲ ಅನಾಹುತಗಳು, ಸಮಸ್ಯೆಗಳು, ವಿವಿಧ ಉಪದ್ರವಗಳು ಪ್ರಿಯರೇ. ಅದು ಕೊಲೆ ಆಗಿರ್ಬೋದು, ಆತ್ಮಹತ್ಯೆ ಆಗಿರ್ಬೋದು, ಅವಘಡ ಆಗಿರ್ಬೋದು, ದುರ್ಮರಣ ಆಗಿರ್ಬೋದು, ರೋಗಗಳಾಗಿರ್ಬೋದು, ವ್ಯಾಧಿ ಆಗಿರ್ಬೋದು, ಕ್ಷಾಮ ಆಗಿರ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು, ಮಿಡತೆ ದಂಡಿನ ಹಾವಳಿ ಆಗಿರ್ಬೋದು, ಇನ್ನೇನೇ COVID-19 ಆಗಿರ್ಬೋದು. ಯಾವುದೇ ಖಡ್ಗ ಅಂದರೆ ಇವೆಲ್ಲ ಸಂಗತಿಗಳು. ಮುಂದೆ ಓದಿ. ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರು. ಖಡ್ಗವನ್ನು ನೋಡಿ ಅಲ್ಲ, ಏನಂತ ವಾಕ್ಯ? ಖಡ್ಗವನ್ನು ನೋಡಿದ ಕೂಡಲೇ, ಖಡ್ಗವನ್ನು ನೋಡಿದ ಕೂಡಲೇ. ಈಗ ಖಡ್ಗ ನೋಡಿದಂತ ಕಾವಲುಗಾರನಾದ ಒಬ್ಬ ಕ್ರೈಸ್ತ ವಿಶ್ವಾಸಿ ಏನ್ ಮಾಡಬೇಕು? ಮುಂದೆ ಓದಿ. ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರು. ಕೊಂಬಿನ ಕೂಗನ್ನು ಕೇಳಿದ. ಕೊಂಬಿ ಅಂದ್ರೆ ಸ್ವಾರ್ಥ ಶಬ್ದ, ಸ್ವಾರ್ಥಿಯ ಒಂದು ಶಬ್ದ ಅಥವಾ ಪ್ರಸಂಗದ ಶಬ್ದ, ಉಪದೇಶದ ಶಬ್ದ. ಓಕೆ, ಮುಂದೆ ಓದಿ.
ಕೊಂಬಿನ ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ಹ, ತನ್ನ ಮರಣಕ್ಕೆ ತಾನೇ ಕಾರಣ. ಮುಂದೆ ಹೋಗಿ. ಅವನು ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವಷ್ಟೇ, ತನ್ನ ಮರಣಕ್ಕೆ ತಾನೇ ಅಂದ್ರೆ ಕಾರಣನು. ಕೊಂಬು ಅಂದ್ರೆ ಸ್ವಾರ್ಥ ಶಬ್ದ, ಪ್ರಸಂಗದ ಶಬ್ದ, ಉಪದೇಶ ಶಬ್ದ. ಇದನ್ನು ಕೇಳಿ ಮಾನಸಾಂತರ ಪಟ್ಟು ದೇವರ ಕಡೆ ತಿರುಗಬೇಕು ಆ ಪ್ರಾಂತದಲ್ಲಿರುವ ಜನರು ಅಂತ ದೇವರು ಹೇಳ್ತಾ ಇದ್ದಾರೆ. ಯಾಕೆ ಕಾವಲುಗಾರನಾಗಿ ನನ್ನನ್ನು ನಿಮ್ಮನ್ನು ಪ್ರಾಂತದಲ್ಲಿ ಇಟ್ಟಿದ್ದಾನೆ ದೇವರು. ಮುಂದೆ ಓದಿ. ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನೂದದೆ ಸ್ವಜನರನ್ನು ಎಚ್ಚರಿಸದೆ ಇರುವಲ್ಲಿ ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನು. ನಾವು ಖಡ್ಗವನ್ನು ನೋಡಿ ಕೂಡ ಮಲಗುತ್ತಾ ಇದ್ರೆ ಕೋವಿಡ್-19 ಇರಲಿ, ನಮಗೆ ತೊಂದರೆ ಇಲ್ಲ, ಮನೇಲಿ ನಾವು ಸೇಫ್ ಆಗಿದ್ದೆ, ಸಾಯುವವರು ಸಾಯಲಿ, ಅಲ್ಲಲ್ಲಿ ಕೆಲಸ ಕಳ್ಕೊಳ್ಳಲಿ, ಅಥವಾ ಆದಾಯ ನಷ್ಟವಾಗುವವರು ಆಗಲಿ, ಅವರಿಗೆ ನಮಗೇನು ತೊಂದರೆ, ನಾವು ಸೇಫ್ ಆಗಿ ನನ್ನ ಕುಟುಂಬ ಎಲ್ಲ ಒಟ್ಟಿಗಿದ್ದೇವೆ, ಸೇಫ್ ಆಗಿದ್ದೇವೆ, ನಮ್ಮ ತೊಂದರೆ ಇಲ್ಲ ಅಂದರೆ ನಿಶ್ಚಿಂತೆ, ಒಂದು ಕ್ಯಾರ್ಲೆಸ್ ಅಲ್ಲಲ್ಲಿಯ ಕ್ಯಾರ್ಲೆಸ್ ಆತ್ಮ, ಭಾರ ಇಲ್ಲದಿರುವಂಥದ್ದು, ಆತ್ಮ ಭಾರ ಇಲ್ಲದಿರುವಂಥದ್ದು, ಆ ರೀತಿ ಅದಕ್ಕಾಗಿ ಹೇಳ್ತಾ ಇದ್ದ ದೇವರು. ಮುಂದೆ ಓದಿ. ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲೇ ನಾಶಗೊಂಡ ಆ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮುಯ್ಯು ತೀರಿಸುವೆನು. ಒಂದು ವೇಳೆ ಒಂದು ಪ್ರಾಂತ ದೇವರು ನಿಮ್ಮನ್ನು ಇಟ್ಟಿದ್ದಾನ, ಒಂದು ರಾಜ್ಯದಲ್ಲಿ ದೇವರು ಇಟ್ಟಿದ್ದಾನ, ದೇವರು ಒಂದು ದೇಶದಲ್ಲಿ ದೇವರು ಇಟ್ಟಿದ್ದಾನ, ಒಂದು ಜಿಲ್ಲೆಯಲ್ಲಿ ದೇವರು ನಿನ್ನ ಇಟ್ಟಿದ್ದಾನ, ಒಂದು ತಾಲೂಕಲ್ಲಿ ದೇವರು ಇಟ್ಟಿದ್ದಾನೆ, ಒಂದು ಗ್ರಾಮದಲ್ಲಿ, ಒಂದು ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಇಟ್ಟಿರುವುದಾದರೆ ಆ ಒಂದು ಪ್ರಾಂತದಲ್ಲಿ ಯಾವುದೇ ಸೈತಾನನ ಅನಾಹುತ ನಡೆಯದಂತೆ ಅದು ಪ್ರೊಟೆಕ್ಟ್ ಮಾಡಿ ತಡೆಯುವಂಥ ಕೆಲಸ ನನ್ನದು, ನಿನ್ನದಾಗಿದೆ. ಅದಕ್ಕೆ ಮೇಲೆ ಇಂಥ ಸಂಗತಿ ನಡೆಯುವುದಾದರೆ, ನಾವು ಎಚ್ಚರಿಸದೆ ಹೋದರೆ, ನಾವು ಪ್ರಾರ್ಥಿಸದೆ ಹೋದರೆ, ಮಧ್ಯಸ್ಥಿಕೆ ವಹಿಸದೆ ಹೋದರೆ, ಭಾರ ತಗೊಳ್ಳದೆ ಹೋದರೆ ಆ ನಾಶನದ ನಿಮಿತ್ತವಾಗಿ ದೇವರು ನಮಗೆ ಮುಯಿ ತೀರಿಸ್ತಾನೆ. ನಾವು ಲೆಕ್ಕ ಒಪ್ಪಿಸಬೇಕಾದ ಜವಾಬ್ದಾರಿಕೆ ಉಳ್ಳವರಾಗಿದ್ದೇವೆ. ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದ್ರದ್ದು. ಯಾಕೆ ನಾನು ಹಾಲಲ್ಲಿಯ ಸಾಯುವಂಥ ಆತ್ಮಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ, ಅವರಿಗಾಗಿ ಯಾಕೆ ಪ್ರಾರ್ಥಿಸಲಿಲ್ಲ, ಅವರಿಗಾಗಿ ಯಾಕೆ ಮಧ್ಯಸ್ಥಿಕೆ ವಹಿಸಲಿಲ್ಲ, ಅಲ್ಲಲ್ಲಿಯ ಈ ರೀತಿಯಲ್ಲಿ ಆಗಿ ಹೋಯ್ತಲ್ಲ, ಈ ರೀತಿ ದುರಾತ್ಮಗಳ ಚಲನೆ ಅಲ್ಲಿ ನಡೀತಾ ಇದೆಯಲ್ಲ, ಯಾಕೆ ಎಂಬ ದೇವರು ನಮಗೆ ಕೇಳ್ತಾನೆ. ಪ್ರತಿಯೊಂದರಿಂದ ನನಗೆ ಹೇಳ್ತಾನೆ ದುರಾತ್ಮನ ಕ್ರಿಯೆ ಇದೆ. ನಿಮ್ಗೆ ಹೇಳ್ತಾನೆ ಕೊಲಂಬಿಯಾದಲ್ಲಿ ನಡೆದ ಉಜ್ಜೀವನ, ನೀವು ಯೂಟ್ಯೂಬಲ್ಲಿ ಹೋಗಿ ಕೊಲಂಬಿಯಾ ರಿವೈವಲ್ ಅಂತ ಹಾಕಿ ನಿಮಗೆ ಸಿಗುತ್ತದೆ. ಇವತ್ತು ಅಲ್ಲಿ ಸುಮಾರು ಒಂದು ಸಭೆಯಲ್ಲಿ 1 ಲಕ್ಷ 1.5 ಲಕ್ಷ ಜನ ಇದ್ದಾರೆ. ಪ್ರತಿ ಸಭೆಯಲ್ಲಿ ಕೂಡ ಚಿಕ್ಕ ಸಭೆ ಅಂದರೆ 1 ಲಕ್ಷ 1.5 ಲಕ್ಷ ಸಭೆಯ ಜನ ಇರುವಂಥ ಸಭೆಗಳು ಈಗ ಅಂದರೆ ಪ್ರೆಸೆಂಟ್ ಅಂದರೆ ಕೆಲವು ವರ್ಷಗಳಿಂದ, ಸುಮಾರು ಒಂದು 10-15 ವರ್ಷಗಳಿಂದ ಚಿಕ್ಕ ಸಭೆ ಅಂದರೆ 1-1.5 ಲಕ್ಷ ಸಭೆ, ಅಷ್ಟು ಲಕ್ಷೋಪಲಕ್ಷ ಜನ ಇರುವ ಸಭೆಗಳು ಅಲ್ಲಿ ಇದ್ದೇವೆ. ಆದರೆ ಒಂದು ಟೈಮ್ ಇತ್ತು, ಸುಮಾರು ಒಂದು 15-20 ವರ್ಷಗಳ ಹಿಂದೆ ಒಂದು ಸಮಯ ಇತ್ತು, ದೊಡ್ಡ ಸಭೆ ಅಂದರೆ 200 ಜನ, 250 ಜನ, 300 ಜನ ಅಷ್ಟೇ, ಸಭೆಗಳು ಬೆಳೀತಾ ಇರಲಿಲ್ಲ. ಆದರೆ ಒಬ್ಬ ಸೇವಕರಿಗೆ ದೇವರು ಭಾರ ಕೊಟ್ಟ. ಒಬ್ಬ ಸೇವಕರು ಕೆಲವು ದಿವಸ ಉಪವಾಸ ಮಾಡಿ ಪ್ರಾರ್ಥಿಸಿದ್ದ. ಅವರೊಟ್ಟಿಗೆ ಕೆಲವೊಬ್ಬರು ಸೇರಿದರು, ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಅವರು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಪ್ರಾರಂಭಿಸಿದರು ಪ್ರಿಯರೇ. ಕೊನೆಗೆ ಏನಾಯ್ತಂದರೆ ಹಲ್ಲಲಿಯ ದೇವರು ಅವರಿಗೆ ಆ ದೇಶವನ್ನು, ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುವಂಥ ದುರಾತ್ಮವನ್ನು ದೇವರು ಅವರಿಗೆ ತೋರಿಸಿದನು. ಈ ಸಂದರ್ಭದಲ್ಲಿ ಅಲ್ಲೇ ಮಾಟ ಮಂತ್ರದ ಆತ್ಮ ಅಲ್ಲಿ ಕ್ರಿಯೆ ಮಾಡ್ತಾ ಇತ್ತು, ವಿಗ್ರಹಾರ್ಧನೆ ಆತ್ಮ ಕ್ರಿಯೆ ಮಾಡ್ತಾ, ಡ್ರಗೆಟಿಕ್ ಆತ್ಮಕ್ರಿಯೆ, ಒಂದೊಂದು ಆತ್ಮದೇವರು ತೋರಿಸಿದ. ದೇವರು ತೋರಿಸಿದ ಹಾಗೆ ಆತ್ಮವನ್ನು ಪ್ರಾರ್ಥನೆ ಮೂಲಕ ಬಂಧಿಸುತ್ತಾ ಅದರ ಬಲವನ್ನು ಮುರಿಯುತ್ತಾ ಅವರು ಹೋದರು ಉಪವಾಸ ಪ್ರಾರ್ಥನೆಯೊಂದಿಗೆ. ಅವರ ತಂಡ ಸ್ಟ್ರಾಂಗ್ ಇತ್ತು, ಸ್ಟ್ರಾಂಗ್ ಆಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಇವರು ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದಾಗೆ ಏನಾಯ್ತಂದರೆ ಡ್ರಗ್ಸ್ ಡೀಲರ್ಗಳನ್ನು ಗೌರ್ಮೆಂಟ್ನವರು, ಪೊಲೀಸ್ ಅಧಿಕಾರಿ ಹಿಡಿಲಿಕ್ಕೆ ಪ್ರಾರಂಭ ಮಾಡಿ ಅವರು ಹಿಡಿದು ಜೈಲಿಗೆ ತಳ್ಳಿಬಿಟ್ರು. ಡ್ರಗ್ಸ್ ಡೀಲರ್ಗಳು ಹಿಡಿಯಲ್ಪಟ್ಟರು, ಕೊಲೆಗಾರರು, ಸುಪಾರಿ ಕಿಲ್ಲರ್ಸರು ಹಿಡಿಯಲ್ಪಟ್ಟರು. ಈ ಮಾತ್ರವಲ್ಲ, ಈ ಎಲ್ಲ ವೇಶ್ಯಖಾನೆಗಳಲ್ಲಿ ದಾಳಿ ಮಾಡಿ ಗೌರ್ಮೆಂಟ್ನವರು ಅವರಿಗೆ ಗೊತ್ತಿಲ್ಲ ಯಾಕೆ ಹೀಗೆ ಆಗಿದೆ. ಎಷ್ಟು ವರ್ಷಗಳು ನಡೆಯದ ಒಂದು ಕಾರ್ಯ ಆ ದೇಶದಲ್ಲಿ ನಡೀತಾ ಇದೆ. ಈಗ ವೇಶ್ಯಖಾನೆಗಳು ಮುಚ್ಚಲ್ಪಟ್ಟವು, ಬಾರ್ಗಳು, ಕ್ಲಬ್ಗಳು ಮುಚ್ಚಲ್ಪಟ್ಟವು, ಇವೆಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇದೆ. ಆದರೆ ಒಂದು ಪ್ರಾರ್ಥನಾ ಗುಂಪಿನ ಕಾರ್ಯ ಅಂತ ಹೊರಗಿನ ಜನರಿಗೆ ಯಾರಿಗೂ ಇದು ಗೊತ್ತಿಲ್ಲ. ಇದು ತಿಳಿದಾಗ ಅಲ್ಲಿಯ ಸಭಾಪಾಲಕರೆಲ್ಲರೂ ಈ ಸೇವಕರ ಜೊತೆ ಸೇರಿದರು. ಅವರು ತಿಂಗಳಿಗೆ ಇವತ್ತಿಗೂ ಅಲ್ಲಿ ನಡೀತಾ ಉಂಟು.
ಒಂದು ಸ್ಟೇಡಿಯಂನಲ್ಲಿ ಸೇರಿ ಲಕ್ಷೋಪಲಕ್ಷ ಜನರು ಸೇರಿ ಇಡೀ ರಾತ್ರಿ ನೈಟ್ ವಿಜಿಲ್ ಪ್ರಾರ್ಥನೆ ಅವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಲಲಿಯ ಇವತ್ತಿಗೂ ಆ ಒಂದು ತಿಂಗಳಿಗ ಮೇಲೆ ಕೂಟಗಳು ನಡೀತಾ ಉಂಟು. ರಾತ್ರಿಯ ಕೂಟ ತಿಂಗಳಿಗೊಮ್ಮೆ ನೈಟ್ ವಿಜ್ ನಡೀತಾ ಉಂಟು. ಲಕ್ಷೋಪಲಕ್ಷ ದೇವಸೇವಕರು ದೇವಜ ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಅಂದರೆ ಈ ಸೇವಕರು ಪ್ರಕಟಣೆ ಕೊಡದೆ ಹೋಗಿದ್ದರೆ ಏನಾಗ್ತಾ ಇತ್ತು ಪ್ರಿಯರೇ? ಈ ರೀತಿಯ ಒಂದು ಉಜ್ಜೀವನಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕಳೆದ ದಿವಸದಲ್ಲಿ ನಮ್ಮ ಸಭೆಯಲ್ಲಿ ನಾನು ತಿಳಿಸಿದ ಒಂದು ಸಂಗತಿ ಇದೆ. ಬ್ರೆಜಿಲಲ್ಲಿ ನಡೆದಂಥ ಘಟನೆ. ನಮ್ಮ ಪರಿಚಯ ಇರುವಂಥ ಒಂದು ಸಹೋದರಿ ಅವರು ನನಗೆ ತಿಳಿಸಿದ್ದು, ಅವರಿಗೆ ಅವರು ಫ್ರೆಂಡ್ ಆಗಿದ್ದಂಥ ಇನ್ನೊಂದು ಸಹೋದರಿ 10 ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಅವರು ಬಂದಿದ್ದರು. ಭಾರತ ದೇಶದಿಂದ ತಿರುಗಿ ಅವರು ಕಳೆದ ಒಂದೆರಡು ವರ್ಷಗಳಿಂದ ಅವರು ತಿರುಗಿ ಹೋದಾಗ ಅಲ್ಲಿ ಬ್ರೆಜಿಲಲ್ಲಿ ಭಯಂಕರ ಅಪರಾಧ ಕೃತ್ಯಗಳು ನಡೀತಾ ಉಂಟು. ಕೊಲೆಗಳು, ದರೋಡೆಗಳು, ರಸ್ತೆಯಲ್ಲಿ ಯುವತಿಯರು ನಡೀಲಿಕ್ಕೆ ಆಗಲ್ಲ, ಅತ್ಯಾಚಾರಗಳು, ಇವೆಲ್ಲ ಡ್ರಗ್ ಅಡಿಕ್ಟ್, ಮಾದಕ ದ್ರವ್ಯಗಳು ಎಲ್ಲ ನಡೀತಾ ಉಂಟು. ಮನೆಯಲ್ಲಿ ಈ ಸಹೋದರಿಗೆ ಹೇಳ್ತಾ ಇದ್ದಾರೆ, ನೀನು ದಯಮಾಡಿ ಬೀದಿಗೆ ಹೋಗಬೇಡ, ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ, ನೀನು ಬ್ಯಾಗನ್ನು ಗಟ್ಟಿಯಾಗಿ ಹಿಡ್ಕೋ, ಕಳ್ಳದವರಿದ್ದಾರೆ, ದರೋಡೆಕೋರರಿದ್ದಾರೆ, ಈ ರೀತಿಯ ಒಂದು ವಾತಾವರಣ. ತುಂಬ ದುಃಖ ಆಯಿತು. 10 ವರ್ಷಗಳಿಂದ ನನ್ನ ದೇಶ ಹೇಗಿತ್ತು, ಈಗ ಏನಾಯ್ತಲ್ಲ ಎಂಬುದಾಗಿ ಅವರಿಗೆ ದುಃಖ ಆಯ್ತಂತೆ. ಕೊನೆಗೆ ಇವರು ಏನು ಮಾಡಿದರು, ಉಪವಾಸ ಮಾಡಿ ಪ್ರಾರ್ಥಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಕೆ ಏನು ಕಾರಣ ಸ್ವಾಮಿ ಅಂತ. ಇವರೊಟ್ಟಿಗೆ ಕೆಲವೊಂದು ಸಹೋದರರು ಒಟ್ಟಾಗಿ ಸೇರಿದ್ರು, ಒಟ್ಟಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈವನ್ ಕೊರೆಯದಿಂದ ಕೂಡ ಕೆಲವು ಪ್ರಾರ್ಥನೆಗಳು ಇವರೊಟ್ಟಿಗೆ ಬಂದಲ್ಲಿ ಸೇರಿದ್ರಂತೆ. ಇವರು ಪ್ರಾರ್ಥನೆ ಸತತವಾಗಿ ಕೆಲವು ದಿವಸಗಳವರೆಗೆ ಉಪವಾಸ ಮಾಡಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರೆಜಿಲ್ ದೇಶಕ್ಕಾಗಿ. ಕೆಲವೇ ದಿವಸ ನಂತರ ದೇವರಾತ್ಮನು ಅದಕ್ಕೆ ಕಾರಣವನ್ನು ತಿಳಿಸಿದ. ಸುಮಾರು 10 ವರ್ಷಗಳಿಂದ ಅಲ್ಲಿರುವಂಥ ಒಂದು ಸ್ಟೇಡಿಯಂನಲ್ಲಿ ಏನು ನಡೀತಾ ಅಂದರೆ, ಒಂದು ಸಂಘಟನೆಯವರು, ಒಂದು ಸಂಸ್ಥೆಯವರು ಅಲ್ಲಿ ಒಂದು ಈವೆಂಟನ್ನು ಅವರು ನಡೆಸಿದರು. ಆ ಈವೆಂಟ್ ನಡೆಯುವಂಥ ಒಂದು ಸಭಾಂಗಣದಲ್ಲಿ ಅಲ್ಲಿರುವಂಥ ಈ ಒಂದು ಏನು ಹೇಳ್ತಾರೆ ಅದು ಆ ಒಂದು ಏನು ಹೇಳ್ತಾರೆ ಮೇಯರ್ನವರು, ಆ ಒಂದು ಮೇಯರ್ನವರನ್ನು ಅವರು ಆಹ್ವಾನಿಸಿದಂತಾರೆ. ಮೇಯರ್ನವರಿಗೆ ಬಂದು ಮೇಯರ್ನವರಿಗೆ ತಿಳಿಸಿದ್ರು, ಒಂದು ಬೀಗದ ಕೈಯನ್ನು ಮಾಡಿ, ದೊಡ್ಡ ಬೀಗ, ಚಿಕ್ಕದಲ್ಲ, ದೊಡ್ಡ ಬೀಗದ ಕೈಯನ್ನು ಮಾಡಿ ಅವರು ಇದನ್ನು ನೀವು ಸಭಾಂಗಣ ನನಗೆ ಹಸ್ತಾಂತರ ಮಾಡಬೇಕಂತ ಹೇಳಿದ್ರಂತೆ. ಇವರು ಏನು ಮಾಡಿದರು, ಆ ಇವೆಂಟ್ ಮಾಡುವಂಥ ಆ ಒಂದು ಮೆಜ್ಮೆಂಟಿಗೆ, ಅವ್ರ ಮೇನ್ ವ್ಯಕ್ತಿಗೆ ಈ ಮೇಯರ್ನವರೆಲ್ಲ ಸೇರಿ ಆ ಬೀಗದ ಕೈಯನ್ನು ಹಸ್ತಾಂತರ ಮಾಡಿದರು. ಈ ಬೀಗದನ್ನು ಇಟ್ಟುಕೊಂಡು ಅವರು ಆ್ಯಕ್ಚುಲಿ ಬ್ಲ್ಯಾಕ್ ಮ್ಯೂಜಿಷಿಯನ್ ಆಗಿದ್ದರು, ಮಂತ್ರವಾದಿಗಳಾಗಿದ್ದರು. ಅವರು ಮಾಡಿದರು, ಅದನ್ನಿಟ್ಟುಕೊಂಡು ಅದಕ್ಕೆ ರಕ್ತ ಬಲಿಯೆಲ್ಲ ಕೊಟ್ಟು ಮಂತ್ರವಾದ ಮಾಡಿ ಆ ದೇಶವನ್ನು ಬಂಧಿಸಿದರು. ಇದರಿಂದಾಗಿ ಈ ಮಾಟ ಮಂತ್ರದ ಆತ್ಮಗಳು, ವ್ಯಭಿಚಾರದ ಆತ್ಮಗಳು, ಅತ್ಯಾಚಾರದ ಆತ್ಮಗಳು, ಅಕ್ರಮ ಸಂಬಂಧದ ಆತ್ಮಗಳು, ಕಳ್ಳತನ ಆತ್ಮಗಳು, ದೊರಡೆ ಆತ್ಮಗಳು, ಸುಳ್ಳಿನ ಆತ್ಮಗಳು, ಮೋಸದ ಆತ್ಮಗಳು, ವಂಚನೆ ಆತ್ಮಗಳು, ಕೊಲೆ ಆತ್ಮಗಳು, ಇವೆಲ್ಲ ರಿಲೀಸ್ ಆಗ್ತಾ ಬಂತು. ವಿವಾಹ ವಿಚ್ಛೇದನಗಳು ನಡೀಲಿಕ್ಕೆ ಸ್ಟಾರ್ಟ್ ಆಯಿತು, ಕುಟುಂಬಗಳು ಒಡೆಯಲಿಕ್ಕೆ ಸ್ಟಾರ್ಟ್ ಆಯಿತು, ಇದೆಲ್ಲ ಆಯಿತು. ಆದರೆ ಈ ಸಹೋದರಿ ಪ್ರಾರ್ಥನೆ ಇವರಿಗೆ ಈ ಗುಂಪಿಗೆ ದೇವರು ಪ್ರಕಟ ಮಾಡಿದ ಇದಕ್ಕೆ ಕಾರಣ ಏನಂತ. ಆಗ ಅವರಿಗೆ ದೇವರತ್ನ ಪ್ರಕಟ ಮಾಡಿದಂತೆ ಈ ಎಲ್ಲ ಮೇಯರ್ನವರ ಬಳಿಗೆ ಹೋದ್ರಂತೆ. ಮೇಯರ್ನವರಿಗೆ ಕೇಳಿಕೊಂಡ್ರು, ಹೀಗೆ 10 ವರ್ಷಗಳಿಂದ ಈ ಒಂದು ಘಟನೆ ನಡೆದಿತ್ತ ಅಂದರೆ, ಒಂದು ಸ್ಟೇಡಿಯಂನಲ್ಲಿ ಈ ಒಂದು ಬೀಗದ ಕೈಯನ್ನು ಮೇಯರ್ನವರು ಸೇರಿ ಒಂದು ಇವೆಂಟ್ ನಡೆಸಿದ ಸಂಸ್ಥೆಗೆ ಒಪ್ಪಿಸಿಕೊಟ್ಟಿದ್ರು ಎಂಬುದಾಗಿ. ಆಗ ಹೌದು ನಡೆದಿತ್ತು ಎಂಬುದಾಗಿ. ಆದರೆ ಆ ಮೇಯರ್ನವರಿಗೆ ಇಲ್ಲ, ಅದರ ನಂತರ 2-3 ಮೇಯರ್ಗಳು ಚೇಂಜ್ ಆಗಿ ಬಂದಿದ್ದಾರೆ ಅಲ್ಲಿ. ಈಗ ಈ ಚರ್ಚ್ನವರೆಲ್ಲ ಸೇರಿ, ಸೇವಕರೆಲ್ಲ ಸೇರಿ ಆ ಮೇಯರ್ನವರಿಗೆ ಕೇಳಿಕೊಂಡ್ರು, ದೇವರು ನಮಗೆ ಪ್ರಾರ್ಥಿಸುವ ಹೀಗೆ ಪ್ರಕಟಣೆ ಮಾಡಿದ್ದಾನೆ, ಒಂದು ಕೆಲಸ ನೀವು ಮಾಡಬೇಕು, ನಮ್ಮ ದೇಶದಲ್ಲಿ ಇವೆಲ್ಲವೂ ಅಪರಾಧಗಳು ನಿಂತು ಹೋಗಬೇಕಾದ್ರೆ ಒಂದು ಕೆಲಸ ನೀವು ಮಾಡಬೇಕು. ಏನೆಂದರೆ, ನಾವು ಒಂದು ದಿವಸದ ಉಪವಾಸ ಪ್ರಾರ್ಥನೆ ಎಲ್ಲ ಸಭೆಗಳು ಸೇರಿ ಅಲ್ಲಿ ಮಾಡ್ತೇವೆ, ನೀವು ಮೇಯರ್ನವರು ಸೇರಿ ಒಂದು ಅದೇ ರೀತಿಯ ಒಂದು ಬೀಗದ ಕೈ ಮಾಡಿ ಸಭೆಗೆ, ಚರ್ಚ್ಗೆ ಆ ಬೀಗದ ಕೈ ವರ್ಗಾಯಿಸಬೇಕೆಂಬುದಾಗಿ ಕೇಳಿಕೊಂಡ್ರು ಅಂತ. ಅವ್ರು ಮೇಯರ್ನ ಒಪ್ಪಿಕೊಂಡ್ರು. ಆ ಒಂದು ನಿರೀಕ್ಷ ದಿವಸದಲ್ಲಿ ಒಂದು ಉಪವಾಸ ಪ್ರಾರ್ಥನೆ ನಡೆಯಿತು, ಆರಾಧನೆ ನಡೆಯಿತು, ಪ್ರಾರ್ಥನೆ ನಡೆಯಿತು. ಆ ಸಂದರ್ಭದಲ್ಲಿ ಮೇಯರ್ನವರು ಸೇರಿ ಒಂದು ಬೀಗದ ಕೈ ಮಾಡಿ ಚರ್ಚ್ಗೆ ಅವರು ಕೊಟ್ಟುಬಿಟ್ರು. ಚರ್ಚ್ ಏನು ಮಾಡಿತು, ಆ ಮಂತ್ರವಾದದ ಬಲವನ್ನು ಬೀಗದ ಇಟ್ಟುಕೊಂಡು ಅವರು ಬ್ರೇಕ್ ಮಾಡಿದ್ರು. ಆ ಮಂತ್ರವಾದ ಶಕ್ತಿ ಅಳಿಯಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಹಾಗೆ ಅದರ ನಂತರವಾಗಿ ಅಪರಾಧ ಕೃತ್ಯಗಳು ಆ ದೇಶದಲ್ಲಿ ನಿಂತು ಹೋದವು ಪ್ರಿಯ. ಅತ್ಯಾಚಾರ ನಿಂತು ಹೋಯಿತು. ಹಾಲಲಿಯ ಎಲ್ಲ ವಿಧವಾದ ಪಾಪ ಕೃತ್ಯಗಳು ಅದು ನಿಂತು ಹೋಗಿ ಉಜ್ಜೀವನ ಆರಂಭವಾಯಿತು. ಜನರು ಗುಂಪುಗಟ್ಟಿನ ರಕ್ಷಣೆ ಹೊಂದಲಿಕ್ಕೆ ಆರಂಭವಾದರು. ನಡೆದ ಘಟನೆ ನಮಗೆ ಹೇಳ್ತಾ ಇದ್ದೇನೆ ಪ್ರಿಯರು. ಎಷ್ಟೋ ಉದಾಹರಣೆ ನಾನು ಹೇಳುವುದಕ್ಕೆ ಸಾಧ್ಯ. 4 ಶಕ್ತಿಗಳಿಗೆ ವಿರುದ್ಧ ನಮಗೆ ಯುದ್ಧ ಇದೆ ನೋಡಿ. ಮತ್ತಾಯ 12:29 ಓದಿ. ಮ್ಯಾಥ್ಯೂ 12:29. ನಾವು ಒಬ್ಬ ಮನೆಯನ್ನು ಲೂಟಿ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳ್ತದೆ, ಓದಿ.
ಇದಲ್ಲದೆ ಹ್ಮ್ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಲೂಕ 11:21-22 ಓದಿ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿ ಇರುವವು. ಅವನ ವಸ್ತುಗಳು ಭದ್ರವಾಗಿ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಆದ್ರೆ ಅವನಿಗಿಂತ ಬಲಿಷ್ಠನು ಯಾರು? ನಾನು ಮತ್ತು ನೀವು. ಆ ಬಲಿಷ್ಠ ಯಾರು? ಸೈತಾನ. ಈಗ ಅವನಿಗಿಂತ ಬಲಿಷ್ಠರು ಯಾರು? ನಾನು ಮತ್ತು ನೀವು. ಪ್ರೈಸ್ಗಳು ಮುಂದೆ ಓದಿ. ಅವನನ್ನು ಸೋಲಿಸಿದ ಮೇಲೆ ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ಆ, ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಆ. ಹಂಚಿಕೊಡುವನು. ಆಮೆನ್. ಪ್ರೈಸ್ ಗಾಡ್. ಮನೆ ಎಂಬುದಾಗಿ ಹೇಳ್ಬೇಕಾದ್ರೆ ಇದು ಏನಾಗಿದೆ? ಈ ಪ್ರಾಂತ್ಯವಾಗಿದೆ. ಅವನು ಮನೆ ಮಾಡಿಕೊಂಡಿದ್ದಾನೆ ಅಕ್ರಮವಾಗಿ. ಸೈತಾನನು ಆತ್ಮಗಳು ಹಿಡ್ಕೊಂಡಿದ್ದಾನೆ. ಈಗ ನಾವು ಅವನು ಸೋಲಿಸಬೇಕು. ಅವನಿಗಿಂತ ಬಲಿಷ್ಠರು ಅಂತ ದೇವರ ವಾಕ್ಯ ಹೇಳ್ತಾರೆ. 1 John 4:4 ಈ ಲೋಕದಲ್ಲಿ ಇರುವ ಪಿಶಾಚಿಗಿಂತ ದುಷ್ಟಾತ್ಮಗಿಂತ ದೊಡ್ಡ ಬಲಿಷ್ಠನು ನನ್ನ ಮತ್ತು ನಿಮ್ಮ ಒಳಗಡಿದ್ದಾನೆ. ಅವನು ತ್ರೈಕ ದೇವರು, ತಂದೆಯಾದ ದೇವರು, ಕರ್ತನ ಯೇಸು ಕ್ರಿಸ್ತನು, ಪವಿತ್ರಾತ್ಮನಾಗಿದ್ದಾನೆ. ಪ್ರಿಯರ್, ನಾವು ಬಲಿಷ್ಠರು, ಸೈತಾನನಿಗಿಂತ ಬಲಿಷ್ಠರು. ಅದಕ್ಕೆ ಯಾಕೋಬ 4:7 ಜೇಮ್ಸ್ 4:7 ಏನು ಹೇಳುತ್ತದೆ? ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರೈಸ್ ಗಾಡ್. ಹಾಗಾದರೆ ಅವನಿಗಿಂತ ಬಲಿಷ್ಠರು ನಾವು. ಪ್ರೈಸ್ ಗಾಡ್. ಸೈತಾನ ರಾಜ್ಯವನ್ನು ಹಾಳು ಮಾಡುವುದಕ್ಕಾಗಿ, ಒಡೆದಾಕುವುದಕ್ಕಾಗಿ, ದೇವರ ಬೆಳಕಿನ ರಾಜ್ಯ ಕಟ್ಟುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಕಾವಲುಗಾರನನ್ನಾಗಿ ದೇವರು ನಮ್ಮನ್ನು ನೇಮಕ ಮಾಡಿದ್ದಾನೆ. ಪ್ರಿಯರೇ, ಅದನ್ನು ಮರೆತು ಹೋಗುವುದು ಬೇಡ. ಆದ ಕಾರಣ ನಾವು ಸೈತಾನ ಶಕ್ತಿಗಳನ್ನು ಜಯಿಸಬೇಕು. ಜಯಿಸುವುದಕ್ಕಾಗಿ, ಜಯಿಸಿ ನಿಲ್ಲುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಬಾಕಿಯ ಮುಂದಿನ 8 ವಿಷಯಗಳನ್ನು ಇವತ್ತಿವರೆಗೆ ನಾವು ಕಲಿತಿದ್ದೇವೆ. ಇನ್ನು ಬಾಕಿಯ ವಿಷಯಗಳನ್ನು ಮುಂದುವರೆದ ಭಾಗವನ್ನು ನಾಳೆ ದಿವಸದಲ್ಲಿ ನಾವು ಕಲಿತುಕೊಳ್ಳೋಣ. ಪ್ರಿಯರೇ, ಎಲ್ಲರ ಕಣ್ಣು ಮುಚ್ಚಿಕೊಳ್ಳ್ರಿ. ಮುಂದೆ ನಿಮ್ಮ ಕರಗಳನ್ನು ಮುಂದಕ್ಕೆ ಚಾಚಿರಿ. ರಿಕಟ ರಮ ಸೆಕ್ಕೆತು ರೊಂದೊಲೆ ಆ ಕ್ರೇತೆಲೆ ಮ ಸೆಕ್ಕೆತು ರಿಯತ್ತ ಲಮ ಸೆಕ್ಕು ರೆಕ್ಕೆಟು ರಿಮ ಸೆಕ್ಕಿತು ರತ್ತು ಲಮ ಅಬ್ರೋಂತ ಲಮ ಸೆಕ್ಕಿತು ರಂದಲ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ದೇವರು ನಮ್ಮನ್ನು ಸೈತನ ತಂತ್ರಗಳನ್ನು ಜಯಿಸುವುದಕ್ಕಾಗಿ, ಸೋಲಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಲಲ್ಲಿಯ ನಾವು ಜಯಿಸಬೇಕು. ಆತನ ತಂತ್ರಗಳನ್ನು ನಾವು ಜಯಿಸಬೇಕು. ಕೆಟ್ಟತನವನ್ನು ಒಳ್ಳೆತನದಿಂದ ನಾವು ಜಯಿಸಬೇಕು. ಪ್ರಿಯರೇ, ಮಾತ್ರವಲ್ಲದೆ ಸೈತಾನ ಶಕ್ತಿಗಳನ್ನು ಜಯಿಸಿ ನಿಲ್ಲುವುದಕ್ಕಾಗಿ ದೇವರು ನನ್ನ ನಿಮ್ಮನ್ನು ಕರೆದಿದ್ದಾನೆ. ಈ ಸಮಯ ದೇವರ ಕರೆಗೆ ನಾವು ಪೂರ್ಣವಾಗಿ ಒಪ್ಪಿಸಿಕೊಡೋಣ. ಸೋಲಿನ ಜೀವಿತ ಅಲ್ಲ ನಾವು ನಡೆಸುವಂಥದ್ದು, ಜಯದ ಜೀವಿತ, ಲೋಕದ ಜಯ ನಡೆಸಬೇಕೆಂಬುದು ಅದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ವಾರ್ತೆ ಕೇಳಿದ ಒಬ್ಬೊಬ್ಬರ ಜೀವಿತದಲ್ಲಿ ಬೇಕಾದ ಬಿಡುಗಡೆಗಳನ್ನು ಅನುಗ್ರಹಿಸು ರಾಜ, ಬೇಕಾದಂಥ ಸಮಾಧಾನ ಅನುಗ್ರಹಿಸು ರಾಜ, ಬೇಕಾದ ಜಯವನ್ನು ಕೊಟ್ಟು ಮುನ್ನಡೆಸಬೇಕೆಂಬುದಾಗಿ ಕರ್ತನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ನಮ್ಮ ಮಧುರ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.